ಮಿಲ್ಟಾರಿಗಳ ಬುದ್ಧಿಗೆ, ಯುವಕರ ವಿದ್ಯೆಗೆ, ಯಜಮಾನರ ಯುಕ್ತಿಗೆ, ಮಹಿಳಾ ಮಣಿಗಳ ಜಾಣ್ತನಕ್ಕೆ, ಕನ್ನಡ ಕುಲಕೋಟಿ ಬಾಂಧವರಿಗೆ ನಿಮ್ಮ ಪ್ರೀತಿಯ ರೋಹಿತ್ ಮಾಡುವ ನಮಸ್ಕಾರಗಳು. ಇದು ಕೂಡಿಯಾಡೋ ಪ್ರಶ್ನೆ, ಭಾಗ ಮಾಡಿ ಗೆಲ್ಲೋ ಪ್ರಶ್ನೆ. ವೆಲ್ಕಮ್ ಟು ಮೆಕ್ಡಾನಲ್ಡ್ಸ್ ಪ್ರೆಸೆಂಟ್ಸ್ ಡಿವೈಡೆಡ್ ಪವರ್ಡ್ ಬೈ ಲೆನೋವೊ ಅಂಡ್ ಅವರ್ ಸ್ಪೆಷಲ್ ಪಾರ್ಟ್ನರ್ ಡಾಲ್ಮಿಯಾ ಸಿಮೆಂಟ್. ಇದು ನಂಬಿಕೆ ಪ್ರಶ್ನೆ. ಇವತ್ತು ಈ ಅಖಾಡದಲ್ಲಿ ಯಾರು ಕೂಡಿಯಾಡಕ್ ಬರ್ತಾ ಇದಾರೆ, ಯಾರು ಭಾಗ ಮಾಡಿ ಗೆಲ್ಲಕ್ ಬರ್ತಾ ಇದಾರೆ. ಲೆಟ್ಸ್ ವೆಲ್ಕಮ್ ಪ್ಲೇಯರ್ ನಂಬರ್ 1. Let's welcome second player. Let's welcome player number 3. Okay, ನಮ್ಮ ಜೊತೆ ಇವತ್ತು ದಿಮ್ಮಾಕು ಚಿತ್ರದ ನಾಯಕ ಅಂಡ್ ಆಲ್ಸೋ ದೊರೆ ಅಂತಾನೆ ಹೇಳ್ಬೋದು, ಅಷ್ಟೊಂದು ಟ್ಯಾಲೆಂಟ್ಗಳು ಇಟ್ಕೊಂಡಿರುವಂತ ಒಬ್ಬ ವ್ಯಕ್ತಿ ನವೀನ್ ಕೃಷ್ಣ ಅವರು ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೊ ಮಚ್. ಹಾಗೆ ಎದ್ದೇಳು ಮಂಜುನಾಥ ಇಂದ ಎದ್ದು ಉಳಿದವರು ಕಂಡಂತೆ ಎಲ್ಲರ ಹಾರ್ಟ್ ಅನ್ನ ಕದ್ದಂತ ಯಜ್ಞಾ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಪ್ಯಾಟೆಯಿಂದ ಬಂದಿರುವಂತ ಅರ್ಬನ್ ಲ್ಯಾಡ್ಸ್ ನಮ್ಮ ಜೊತೆ ಇದ್ದಾರೆ. ರಾಕೇಶ್, ವೆಲ್ಕಮ್ ಟು ದ ಶೋ. ಈಗ 3 ಜನಕ್ಕೆ ಒಬ್ಬರ ಬಗ್ಗೆ ಒಬ್ರು ಚಿಕ್ಕ ಪರಿಚಯ. ಸೊ ರಾಕೇಶ್, ನೀವು ಓದಿದಲ್ಲಿ? ನಾನು 7th ವರೆಗೂ ಬ್ಯಾಂಗ್ಳೂರಲ್ಲಿ ಓದಿದೆ, ಕಾರ್ಮೆಲ್ ಸ್ಕೂಲಲ್ಲಿ. ಆಮೇಲೆ 3 years ಹಾಸ್ಟೆಲ್ ಓದಿದೆ, ಬಾಯ್ಸ್ ರೆಸಿಡೆನ್ಷಿಯಲ್ ಸ್ಕೂಲ್, ಜನಸೇವಾ ವಿದ್ಯಾಕೇಂದ್ರ ಅಂತ ಮಾಗಡಿ ರೋಡ್. ಆಮೇಲೆ 2 years ತೀರ್ಥಹಳ್ಳಿಲಿ ಓದಿದೆ. ಆಮೇಲೆ ಡಿಗ್ರಿ ಮತ್ತೆ ಬೆಂಗಳೂರಿಗೆ ಬಂದೆ, ಡಿಸ್ಕಂಟಿನ್ಯೂ ಮಾಡಿದೆ. ಸೊ ಬೇಸಿಕ್ಲಿ ಸ್ಟಡೀಸ್ ಅಂದ್ರೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ನನಗೆ. ಸೊ ಪ್ಲೀಸ್ ಬಿ ಅವೇರ್. ಯಜ್ಞಾ ಶೆಟ್ಟಿ ಅವರ? ನಾನು ಸೆಂಟ್ರಲ್ ಸ್ಕೂಲ್ ಕೇಂದ್ರ ವಿದ್ಯಾಲಯ ಅಂತ 10th ಸ್ಟ್ಯಾಂಡರ್ಡ್ ವರ್ಗೂ CBSE ಬೋರ್ಡಲ್ಲಿ ಕಲ್ತಿದ್ದು. ಆ್ಯಂಡ್ ಅದಾದ ನಂತರ PUC ಮಾಡಿದೆ, ಕಾಮರ್ಸ್ ತೊಗೊಂಡೆ, BBM ಮಾಡಿದೆ, SDM ಕಾಲೇಜ್ ಮ್ಯಾಂಗ್ಳೂರ್. ಐ ಹೇಟ್ ಮ್ಯಾಥ್ಸ್. ಐ ವಾಸ್ ವೆರಿ ಗುಡ್ ಇನ್ ಆಲ್ ದಿ ಸಬ್ಜೆಕ್ಟ್ಸ್. ನನ್ನ ಎಂಟೈರ್ ಫ್ಯಾಮಿಲಿಯಲ್ಲಿ ಲೋಯೆಸ್ಟ್ ಮಾರ್ಕ್ಸ್ ನನಗೆ ಬರ್ತಾ ಇದ್ದಿದ್ದು ಮ್ಯಾಥ್ಸಲ್ಲಿ. ನವೀನ್ ಕೃಷ್ಣ ಅವರ? ನಾನು 5th ವರೆಗೂ ಬಾಳ್ವನ್ಸು, ಅಲ್ಲಿಂದ 10th ವರೆಗೂ ಕುಮಾರನ್ಸು, PUC ವಿಜಯ ಮೈನು, ಡಿಗ್ರಿ BBM ಅದು SRN ಆದರ್ಶ್ ಕಾಲೇಜ್ ಅಂತ. ಓದಲ್ಲ ಅಂತ ಏನು ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್ ಇರಲಿಲ್ಲ. ಇರೋದ್ರಲ್ಲಿ ಸಬ್ಜೆಕ್ಟ್ಸಲ್ಲಿ ಕನ್ನಡ ಒಂದು ಚೆನ್ನಾಗಿ ತೊಗೊಳ್ತಾ ಇದ್ದೆ. ಆ್ಯಸ್ ಇಟ್ ಈಸ್ ಮ್ಯಾಥ್ಸು ಸ್ವಲ್ಪ ವೀಕೆ. ನೀನು ಹೆಂಗಿದ್ರು ನೀನು ನಾಳೆ ಬರೋ ಆ್ಯಕ್ಟಿಂಗೇ ಬರೋದು. ನೀನು ಅಟ್ಲೀಸ್ಟ್ ಇರೋಷ್ಟು ದಿವಸ ಆದರೂ ಓದ್ಬಿಟ್ಟು ಸಾಯಿ ಅಂತ ನಾವು ಅಪ್ಪ ಬೈತಾಯಿದ್ರು. ಸೊ ಅದಕ್ಕೆ ಅಟ್ಲೀಸ್ಟ್ ಒಂದು ಡಿಗ್ರಿ ಆದರೂ ಕೈಲಿರಲಿ ಅಂತ. ಸೊ ಎರಡೂ ಕಡೆ ಸಪೋರ್ಟ್ ಇತ್ತು. ಆ ಕಡೆ ಎಜುಕೇಷನ್ಗೂ ಸಪೋರ್ಟ್ ಇತ್ತು, ಈ ಕಡೆ ಟ್ಯಾಲೆಂಟ್ ಎಕ್ಸಿಬಿಷನ್ಗೂ ಸಪೋರ್ಟ್ ಇತ್ತಲ್ಲ. ಓಕೆ, ಆಟ ಶುರು ಮಾಡೋಕ್ಕೂ ಮುಂಚೆ ನಿಮಗೆ ಸಿಂಪಲ್ ಆಗಿ ರೂಲ್ಸ್ ಹೇಳ್ಬಿಡ್ತೀನಿ. 10 ಲಕ್ಷಕ್ಕೆ 10 ಪ್ರಶ್ನೆಗಳಿರುತ್ತೆ. ಮೊದಲನೇ ಸುತ್ತಲ್ಲಿ 4 ಪ್ರಶ್ನೆಗಳಿರುತ್ತೆ, ಪ್ರತಿ ಪ್ರಶ್ನೆಗೂ 25,000 ರೂಪಾಯಿ. 2ನೇ ಸುತ್ತಲ್ಲಿ 3 ಪ್ರಶ್ನೆಗಳಿರುತ್ತೆ, ಪ್ರತಿ ಪ್ರಶ್ನೆಗೂ 50,000 ರೂಪಾಯಿ. 3ನೇ ಸುತ್ತಲ್ಲಿ ಕೇವಲ 2 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೂ 1,25,000 ರೂಪಾಯಿ. 4ನೇ ಸುತ್ತು ಕೇವಲ 1 ಪ್ರಶ್ನೆ, ಮೆಗಾ ಪ್ರಶ್ನೆ 5 ಲಕ್ಷ ರೂಪಾಯಿಗಳಿಗೆ. ಪ್ರತಿ ಪ್ರಶ್ನೆಗೂ ನೀವು 3 ಜನ ಸೇರಿ ನಿಮ್ಮ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಒಂದೇ ಆನ್ಸರ್ನ ಲಾಕ್ ಮಾಡಿದ್ಮೇಲೆ ಆ ನಂಬಿಕೆ ಬಜರ್ನ ಪ್ರೆಸ್ ಮಾಡ್ತೀರಾ. ಪ್ರತಿ ಉತ್ತರಕ್ಕೂ ನಾವು ನಿಮಗೆ 100 ಸೆಕೆಂಡ್ಸ್ ಕೊಡ್ತೀವಿ. ಆ 100 ಸೆಕೆಂಡ್ಸಲ್ಲೇ ಡಿಸ್ಕಸ್ ಮಾಡಿಕೊಂಡು ಲಾಕ್ ಮಾಡ್ಬೋದು. ಬಟ್ ಪ್ರತಿ ಸೆಕೆಂಡ್ ಕಮ್ಮಿ ಆಗ್ತಾ ಇದ್ದಂಗೆ 1% ನಿಮ್ಮ ಗೆಲ್ಲುವ ಮೊತ್ತದಿಂದ ದುಡ್ಡು ಕಡಿಮೆ ಆಗ್ತಾ ಬರುತ್ತೆ. 2 ಲೈಫ್ ಇರುತ್ತೆ. ಮೊದಲನೇ ತಪ್ಪು ಮಾಡಿದಾಗ ನೀವು ಗೆದ್ದಿರೋ ಮೊತ್ತದಿಂದ 25% ದುಡ್ಡು ಕಟ್ಟಾಗುತ್ತೆ. 2ನೇ ತಪ್ಪು ಮಾಡಿದಾಗ ನೀವು ಗೆದ್ದಿರೋ ಮೊತ್ತದಿಂದ 50% ದುಡ್ಡು ಕಟ್ಟಾಗುತ್ತೆ. 3ನೇ ತಪ್ಪು ಮಾಡಿದಾಗ ಮಂಡ್ಯ ಟು ಮುಂಬೈ. ಓಕೆ, ಆ್ಯಂಡ್ ನಿಮಗೆ ಈ 4 ಹಂತಗಳಲ್ಲಿ ಯಾವುದೇ ಒಂದು ಪ್ರಶ್ನೆ ಕಷ್ಟ ಅಂದ ಪಕ್ಷದಲ್ಲಿ ನಿಮಗೋಸ್ಕರ ಒಂದು ಪಾಸ್ ಆಪ್ಷನ್ ಇರುತ್ತೆ. ಆ ಪಾಸ್ ಆಪ್ಷನ್ನ ಸೆಲೆಕ್ಟ್ ಮಾಡಿದಾಗ ನಿಮಗೆ ಮಾಸ್ತರು ಆ ಕ್ವೆಶನ್ನ ರೀಪ್ಲೇಸ್ ಮಾಡಿ ಇನ್ನೊಂದು ಕ್ವೆಶನ್ ಕೊಡ್ತಾರೆ. ಮತ್ತೆ 100 ಸೆಕೆಂಡ್ಸ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಪ್ರತಿ ಹಂತದ ನಂತರ ನಾವು ನಿಮಗೆ 15 ಸೆಕೆಂಡ್ ಕೊಡ್ತೀವಿ. ಆ 15 ಸೆಕೆಂಡ್ಗಳಲ್ಲಿ ನೀವು ನಿರ್ಧಾರ ಮಾಡ್ತೀರಾ ನಿಮ್ಮ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಪ್ಲೇ ಅಥವಾ ಕ್ವಿಟ್ ಅಂತ ಲಾಕ್ ಮಾಡಿ ನಂತರ ನಂಬಿಕೆ ಬಜರ್ನ ಪ್ರೆಸ್ ಮಾಡ್ತೀರಾ. ಅಕಸ್ಮಾತ್ 15 ಸೆಕೆಂಡ್ಗಳಲ್ಲಿ ನೀವು ನಿರ್ಧಾರ ತಗೊಳ್ಳಿಲ್ಲ ಅಂದರೆ ಆಟ ಆಟೋಮ್ಯಾಟಿಕಲಿ ನೆಕ್ಸ್ಟ್ ರೌಂಡ್ ಹೋಗುತ್ತೆ. ದಟ್ ವಿಲ್ ಬಿ ಯೋರ್ ಡಿಸಿಷನ್ ಟೈಮ್. ಓಕೆ, ರೂಲ್ ಸಿಂಪಲ್ ಆಗಿದೆ. ಓಕೆ, ಆರ್ ಯು ರೆಡಿ ಟು ಪ್ಲೇ ಡಿವೈಡೆಡ್? Yes. ಆಲ್ ದಿ ಬೆಸ್ಟ್. ಮೊದಲನೇ ಸುತ್ತಿನ ಮೊದಲನೇ ಪ್ರಶ್ನೆ 25,000 ರೂಪಾಯಿಗೆ. ಮಾಸ್ಟರ್, ಕ್ವೆಶನ್ ಪ್ಲೀಸ್. ಇವುಗಳಲ್ಲಿ ರವಿಚಂದ್ರನ್ ಅಭಿನಯದ ಚಿತ್ರವನ್ನು ಗುರುತಿಸಿ. ಆಪ್ಷನ್ ಎ ಸ್ಕೂಲ್ ಮೇಷ್ಟ್ರು, ಆಪ್ಷನ್ ಬಿ ದಿಲ್ಲಿ ಮೇಷ್ಟ್ರು, ಆಪ್ಷನ್ ಸಿ ಹಳ್ಳಿ ಮೇಷ್ಟ್ರು. ಸಿ. ಹಳ್ಳಿ ಮೇಷ್ಟ್ರೇ ಪಾಠ ಮಾಡಿ ಬನ್ನಿ. ಚೆನ್ನಾಗಿದೆ. ರವಿ ಸರ್ ಮೂವಿ ಸೂಪರ್. ರವಿಚಂದ್ರನ್ ಅವರು ನಿಮಗೆ ಈ ಒಂದು ಉತ್ತರಕ್ಕೆ ಆಶೀರ್ವಾದ ಮಾಡ್ತಾರೆ ಇಲ್ಲ ನೋಡೋಣ. ಎಸ್. ಹೊಸದಾಗಿ ಆಟ ಶುರು ಮಾಡಿರೋದ್ರಿಂದ ಇವ್ರ ಅಕೌಂಟ್ ಅಲ್ಲಿ ಇರೋದು ಈಗ 0. ಸೊ ಈ ಒಂದು ಪ್ರಶ್ನೆಗೆ ಅವ್ರ ಉತ್ತರ ಸರಿಯಾಗಿ ಕೊಟ್ರೆ ಅವ್ರ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 23,500 ರೂಪಾಯಿ. ಒಂದ್ ವೇಳೆ ತಪ್ಪಾಗಿದ್ರೆ 0ನಲ್ಲಿ 25% ಕಟ್ ಆಗಿ 0 ಹಾಗೆ ಮಿಕ್ಕಿರುತ್ತೆ.
ನಮ್ಮ ಮಾಸ್ಟರ್ ಇವರು ಕೇಳಿದಂತ ಪ್ರಶ್ನೆ, ಇವುಗಳಲ್ಲಿ ರವಿಚಂದ್ರನ್ ಅಭಿನಯದ ಚಿತ್ರವನ್ನು ಗುರುತಿಸಿ. ನೀವು 3 ಜನ ಸೇರಿ ಹಳ್ಳಿ ಮೇಸ್ಟ್ರು ಆಪ್ಷನ್ ಸಿ ನ ಲಾಕ್ ಮಾಡಿದೀರಾ. ಮಾಸ್ಟರ್, ಹಳ್ಳಿ ಮಾಸ್ಟ್ರು ರೈಟಾ ರಾಂಗಾ? ನಿಮ್ಮ ಉತ್ತರ ಸರಿ. 1992ರಲ್ಲಿ ಬಿಡುಗಡೆಗೊಂಡ ಹಳ್ಳಿ ಮೇಷ್ಟ್ರು ಚಿತ್ರವು ರವಿಚಂದ್ರನ್, ಬಿಂದಿಯಾ ಮತ್ತು ಸಿಲ್ಕ್ ಸ್ಮಿತಾ ಅವರುಗಳ ಅಭಿನಯದಲ್ಲಿ ಮೂಡಿಬಂದಿದೆ. ಸಿಲ್ಕ್ ಸ್ಮಿತಾ ಅವರ ವತಿಯಿಂದ ನಿಮಗೋಸ್ಕರ 23,500 ರೂಪಾಯಿ ಸಿಗ್ತದೆ. ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಇಸ್ 23,500. ಕಂಗ್ರ್ಯಾಚುಲೇಷನ್ಸ್. ಸೊ ರವಿಚಂದ್ರನ್ ಅವ್ರನ್ನ ನಂಬ್ಕೊಂಡಿದ್ದಕ್ಕೂ ಸತ್ಕ ಆಯ್ತು. 23,500 ರೂಪಾಯಿ ಸಿಕ್ತು. ಮೊದಲನೇ ಸುತ್ತಿನ 2ನೇ ಪ್ರಶ್ನೆ 25,000 ರೂಪಾಯಿಗೆ. ಮಾಸ್ಟರ್, ಕ್ವೆಶ್ಚನ್ ಪ್ಲೀಸ್. ಹಿಂದೂ ಪುರಾಣಗಳ ಪ್ರಕಾರ ಕೋಣವನ್ನು ಇವರಲ್ಲಿ ಯಾರ ವಾಹನ ಎನ್ನಲಾಗುತ್ತದೆ? ಆಪ್ಷನ್ ಎ ರಾವಣ, ಆಪ್ಷನ್ ಬಿ ಯಮ, ಆಪ್ಷನ್ ಸಿ ರುದ್ರ. ಯಮ. ಯಮ. ಆಪ್ಷನ್ ಬಿ ಯಮ. ಕೋಣನೇ ಅಲ್ಲ ಅನ್ನೋದು, ಬಫೆಲೋ ಅಲ್ಲ? ಯಾಕೆ ಸ್ಕೂಲಲ್ಲೆಲ್ಲ ಬೈಯೋರಲ್ವಾ? ಕೋಣ ಅಂತ ಬೈತಾ ಇದ್ರ? ಯಾವ ಆಂಗಲ್ ಇಂದ ನೀವು ಕೋಣ ತರ ಕಾಣಿಸ್ತೀರಾ? ಇಲ್ಲ, ಅಂದ್ರೆ ಎಮ್ಮೆ ಚರ್ಮ ಡಂಬ್ ಅಂತ. ಏನೇಸ್ ಕೋಣ ಅಂದ್ರೆ ಏನು? ಬಫೆಲೋ. ಇಲ್ಲಿ ಯಮನ ವಾಹನ ಬಫೆಲೋ ಅಂತ ಹೇಳ್ತಾ ಇದ್ದೀರಾ. ನಾನು ರೀಸೆಂಟ್ ಆಗಿ ಒಂದು ಸೀರಿಯಲ್ ನೋಡಿದ್ದೆ, ಅದಕ್ಕೆ ಗೊತ್ತಾಯ್ತು. ಯಮ ಅಂತ 3 ಜನ ಲಾಕ್ ಮಾಡಿದ್ದೀರಾ. ನೋಡೋಣ ಈ ಉತ್ತರ ಸರಿಯಾಗಿದೆಯಾ ಇಲ್ವ ಅಂತ. ಮೊದಲನೇ ಪ್ರಶ್ನೆ ಆದ್ಮೇಲೆ ಇವ್ರ ಅಕೌಂಟ್ ಅಲ್ಲಿ ಇದ್ದ ಟೋಟಲ್ ಬ್ಯಾಲೆನ್ಸ್ 23,500 ರೂಪಾಯಿ. ಈ ಒಂದು ಪ್ರಶ್ನೆಗೆ ಇವರ ಉತ್ತರ ಸರಿಯಾಗಿದ್ರೆ, ಯಮನ ಆಶೀರ್ವಾದ ಇದ್ರೆ ಇವ್ರ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 47,000 ರೂಪಾಯಿ. ಒಂದು ವೇಳೆ ತಪ್ಪಾಗಿ ಅದೇ ಯಮನ ಹಗ್ಗ ಬಿದ್ರೆ ಇವ್ರ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 25% ಕಟ್ ಆಗಿ 17,625 ರೂಪಾಯಿ. ನಮ್ಮ ಮಾಸ್ಟರ್ ನಿಮಗೆ ಕೇಳಿದಂತ ಪ್ರಶ್ನೆ, ಹಿಂದೂ ಪುರಾಣಗಳ ಪ್ರಕಾರ ಕೋಣವನ್ನು ಇವರಲ್ಲಿ ಯಾರ ವಾಹನ ಎನ್ನಲಾಗುತ್ತದೆ? ನೀವು 3 ಜನ ಸೇರಿ ಆಪ್ಷನ್ ಬಿ ಲಾಕ್ ಮಾಡಿದ್ದೀರಾ. ಮಾಸ್ಟರ್, ಯಮಧರ್ಮರಾಯ ಇವ್ರನ್ನ ಕಾಪಾಡ್ತಾನ ಇಲ್ವಾ ಅಂತ ಹೇಳಿ. ವಾಟ್ ಇಸ್ ದ ರೈಟ್ ಆನ್ಸರ್? ನಿಮ್ಮ ಉತ್ತರ ಸರಿ. ಕೋಣವನ್ನು ಏರಿ ಯಮನು ತನ್ನ ಪಾಶದೊಂದಿಗೆ ಭೂಮಿಗೆ ಬಂದು ಜೀವಿಗಳ ಪ್ರಾಣವನ್ನು ತೆಗೆದುಕೊಂಡು ಹೋಗುತ್ತಾನೆ ಎಂದು ನಂಬಲಾಗಿದೆ. ಯಮನ ಕೋಣದ ಆಶೀರ್ವಾದದಿಂದ ನಿಮ್ಮ ಅಕೌಂಟ್ಗೆ 23,500 ರೂಪಾಯಿ ಸೇರ್ತದೆ. ನಿಮ್ಮ ಟೋಟಲ್ ಅಕೌಂಟ್ ಬ್ಯಾಲೆನ್ಸ್ ಈಗ 47,000 ರೂಪಾಯಿ. ನಿಮ್ಮ ಸಿನಿಮಾ ಮೊನ್ನೆ ಆಡಿಯೋ ಲಾಂಚ್ ಆಯಿತು. ಮಂಡ್ಯ ಟು ಮುಂಬೈ ಅಂದರೆ ಏನು ಎಕ್ಸಾಕ್ಟ್ಲಿ? 4 ಜನ ಹುಡುಗರು ಮಂಡ್ಯದಿಂದ ಮುಂಬೈಗೆ ಜರ್ನಿ. ಆ ಜರ್ನಿಯಲ್ಲಿ ಅವ್ರಿಗೆ ಸಿಗುವಂಥ ಬೇರೆ ಬೇರೆ ತೊಂದರೆಗಳು, ಆ ತೊಂದರೆನ ಒಂದು ಎನರ್ಜೆಟಿಕ್ ಆಗಿ ಕಮರ್ಷಿಯಲ್ ಆಗಿ ಹೇಗೆ ಫೈಟ್ ಮಾಡ್ತಾರೆ, ಆ ಫೈಟ್ ಮಾಡಿ ಅದ್ರ ಹಿಂದೆ ಫ್ಲ್ಯಾಶ್ ಬ್ಯಾಕ್ ಏನಿರುತ್ತೆ, ಆ ಫೈಟಲ್ಲಿ ಅವ್ರು ಗೆಲ್ತಾರ ಸೋಲ್ತಾರ, ಅದನ್ನು ಎಷ್ಟು ವಿಶೇಷವಾಗಿ ಪ್ರೆಸೆಂಟ್ ಮಾಡಬೇಕು ಅಂತ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್. ತುಂಬ ಚೆನ್ನಾಗಿ ಆಡ್ತಾ ಇದ್ದೀರಾ. ಇದೇ ಥರ ನಗ್ತಾ ಮುಂದಿನ ಪ್ರಶ್ನೆ ಕೂಡ ಅಟೆಂಡ್ ಮಾಡಿ ಉತ್ತರ ಕೊಡಿ. ಮೊದಲನೇ ಸುತ್ತಿನ 3ನೇ ಪ್ರಶ್ನೆ 25,000 ರೂಪಾಯಿಗೆ. ಮಾಸ್ಟರ್, ಕ್ವೆಶ್ಚನ್ ಪ್ಲೀಸ್. ಎಷ್ಟು ಬಣ್ಣಗಳು ಸೇರಿದರೆ ಬಿಳಿಯ ಬಣ್ಣವಾಗುತ್ತದೆ? ಆಪ್ಷನ್ ಎ 7, ಆಪ್ಷನ್ ಬಿ 9, ಆಪ್ಷನ್ ಸಿ 12. 7 ಅಲ್ಲ? ಐಡಿಯಾನೇ ವಿಬ್ಗ್ಯೋರ್ 7. ಕರೆಕ್ಟಾ? VIBGYOR 7. OR 8 ಆಪ್ಷನ್ ಇಲ್ಲ ಅಲ್ಲ ಹೇಳಿರೋದು. ಕರೆಕ್ಟಾ? ಹಾ, ವಿಬ್ಗ್ಯೋರ್. ಬಟ್ ಅದು ಸೇರಿದ್ರೆ ವೈಟ್ ಆಗುತ್ತಾ? ಹಾ, ಪ್ರೆಸೆಂಟ್ ಎಫೆಕ್ಟ್. ಹೌದಾ? ಹೌದು. ಓಕೆ. VIBGYOR 7 ಕರೆಕ್ಟಾ? ವಿಬ್ಗ್ಯೋರ್. ಹಾ, ಶೋರಾ? ಹಾ. 7? ನಾಟ್ ಶೋರ್, ಬಟ್ ಲೆಟ್ಸ್ ಟ್ರೈ. ಓಕೆ. ಪ್ಲೀಸ್. ಓಕೆ, ಮಂಡ್ಯ ಟು ಮುಂಬೈ ಟೀಮ್ ಯಜ್ಞಾ ಶೆಟ್ಟಿ ಅವ್ರನ್ನ ನಂಬಿ ಆಪ್ಷನ್ ಎ 7 ಬಣ್ಣಗಳನ್ನ ಲಾಕ್ ಮಾಡಿದ್ದೀರಾ. ಎಸ್. ಸ್ಪೆಲ್ಲಿಂಗಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇತ್ತು ನನಗೆ. VIBGYOR ವಿಬ್ಗ್ಯೋರ್. ನನಗೆ ಅಲ್ಲಿ ಯು ಇತ್ತ ಅಂತ ಕನ್ಫ್ಯೂಷನ್ ಇತ್ತು ಅಷ್ಟೇ. ಯಜ್ಞಾ ಶೆಟ್ಟಿ ಅವರು ನಂಬಿಕೆ ಉಳಿಸ್ಕೊಂತಾರ ಇಲ್ವ ಅಂತ ಲೆಟ್ಸಿ. 3ನೇ ಪ್ರಶ್ನೆಗೂ ಮುನ್ನ ಇವ್ರ ಅಕೌಂಟಲ್ಲಿ ಇದ್ದಂಥ ಟೋಟಲ್ ಬ್ಯಾಲೆನ್ಸ್ 47,000 ರೂಪಾಯಿ. ಈ ಒಂದು ಉತ್ತರ ಸರಿಯಾಗಿದ್ರೆ ಇವ್ರ ಅಕೌಂಟ್ಗೆ 7 ಬಣ್ಣಗಳು ಕೂಡಿ 64,500 ರೂಪಾಯಿ ಆಗುತ್ತೆ. ಅಕಸ್ಮಾತ್ ತಪ್ಪಾಗಿದ್ರೆ ವೈಟ್ ವಾಶ್ ಆಗಿ 25% ಕಟ್ ಆಗಿ 35,250 ರೂಪಾಯಿ ಆಗುತ್ತೆ. ನಮ್ಮ ಮಾಸ್ಟರ್ ಇವರು ಕೇಳಿದಂತ ಪ್ರಶ್ನೆ, ಎಷ್ಟು ಬಣ್ಣಗಳು ಸೇರಿದರೆ ಬಿಳಿಯ ಬಣ್ಣವಾಗುತ್ತದೆ? ನೀವು 3 ಜನ ಸೇರಿ ಆಪ್ಷನ್ ಎ 7 ಬಣ್ಣಗಳನ್ನ ಲಾಕ್ ಮಾಡಿದ್ದೀರಾ. ಮಾಸ್ಟರ್, ವಾಟ್ ಇಸ್ ದ ರೈಟ್ ಆನ್ಸರ್? ನಿಮ್ಮ ಉತ್ತರ ಸರಿ. ಕಪ್ಪು ಮತ್ತು ಬಿಳಿ ಒಂದು ಸಿದ್ಧಾಂತದ ಪ್ರಕಾರ ಬಣ್ಣಗಳೇ ಅಲ್ಲ ಎಂದರೂ ಮತ್ತೊಂದು ಸಿದ್ಧಾಂತದ ಸಾಕ್ಷ್ಯಾನುಸಾರ ಕಾಮನ ಬಿಲ್ಲಿನಲ್ಲಿರುವ 7 ಬಣ್ಣಗಳು ಸೇರಿ ಬಿಳಿಯ ಬಣ್ಣವನ್ನು ಉಂಟು ಮಾಡುತ್ತವೆ. ಥ್ಯಾಂಕ್ ಗಾಡ್.
ಓಕೆ ಎಲ್ಲೋ ಕಲ್ತಿದ್ದೀವಿ, ಥ್ಯಾಂಕ್ ಗಾಡ್. ಪರವಾಗಿಲ್ಲ. ಬಣ್ಣ ಒಲವಿರೋ ಬಣ್ಣ. ಯಜ್ಞ ಶೆಟ್ಟಿ ಅವರ ಬಣ್ಣಗಳ ಲಾಜಿಕ್ ಇಂದ ಇವ್ರ ಅಕೌಂಟ್ಗೆ 17,500 ರೂಪಾಯಿ ಸೇರ್ತದೆ. ಸೊ ನಿಮ್ಮ ಟೋಟಲ್ ಅಕೌಂಟ್ ಬ್ಯಾಲೆನ್ಸ್ ಈಗ 64,500 ರೂಪಾಯಿ. ಈಗ ಮೊದಲನೇ ಸುತ್ತಿನ ಕೊನೆಯ ಪ್ರಶ್ನೆ. ಆಲ್ ದಿ ಬೆಸ್ಟ್. ಮೊದಲನೇ ಸುತ್ತಿನ ಕೊನೆಯ ಪ್ರಶ್ನೆ 25,000 ರೂಪಾಯಿಗೆ. ಮಾಸ್ಟರ್, ಕ್ವೆಶ್ಚನ್ ಪ್ಲೀಸ್. ಈ ಕೆಳಗಿನ ಯಾವ ಒಂದು ಪದಾರ್ಥ ನೈಸರ್ಗಿಕ ಆಹಾರ ಸಂರಕ್ಷಕವಲ್ಲ? ಆಪ್ಷನ್ ಎ ಎಣ್ಣೆ, ಆಪ್ಷನ್ ಬಿ ಉಪ್ಪು, ಆಪ್ಷನ್ ಸಿ ಇಂಗು. ನೈಸರ್ಗಿಕ ಆಹಾರ ಸಂರಕ್ಷಕ ಅಂದ್ರೆ ಪ್ರಿಸರ್ವೇಟಿವ್. ಹಿಂಗು ನ್ಯಾಚುರಲ್ ಪ್ರಿಸರ್ವೇಟಿವ್ ಅಲ್ಲ. ಪಿಕ್ಕಲ್ಗೆ ಎಣ್ಣೆ ಹಾಕ್ತಾರೆ, ಉಪ್ಪು ಹಾಕ್ತಾರೆ, ಹಿಂಗ್ ಹಾಕಲ್ಲ. ನ್ಯಾಚುರಲ್ ಪ್ರಿಸರ್ವೇಟಿವ್ ಅಲ್ಲ. ಹೌದು. ಈ ಕೆಳಗಿನ ಯಾವ ಒಂದು ಪದಾರ್ಥ ನೈಸರ್ಗಿಕ ಆಹಾರ ಸಂರಕ್ಷಕವಲ್ಲ? ಸೊ ಎಣ್ಣೆ ಹಾಕ್ತಾರೆ, ಉಪ್ಪು ಹಾಕ್ತಾರೆ, ಹಿಂಗ್ ಡೌಟ್ಫುಲ್ ಅಲ್ಲ, ಅಲ್ಲಿ ಹಾಕಿರ್ತಾರೆ ಪಿಕಲ್ ಅಲ್ಲಿ. ಹೌದಾ? ಆದ್ರೆ ಎಣ್ಣೆ ಇರುತ್ತೆ, ಉಪ್ಪಿರುತ್ತೆ ಫಾರ್ ಶೋರ್. ಹಿಂಗಿಲ್ಲ. ಹಿಂಗೆ ಅಲ್ಲ ಫ್ರೀಸ್ ಅಲ್ಲ. ಸಿ ಸಾರಿ, ಒಂದ್ ಸೆಕೆಂಡ್. ಒಂದ್ ನಿಮಿಷ. ನೈಸರ್ಗಿಕ ಅಂದ್ರೆ ನ್ಯಾಚುರಲ್ ಅಲ್ಲ. ಪ್ರಿಸರ್ವೇಟಿವ್ ಆಕ್ಚುಲಿ ಏನ್ ಇದ್ ಮಾಡ್ತಾರೆ, ಹಾಳಾಗಬಾರ್ದು ಅಂತ ಇದ್ ಇಡೋದಲ್ವಾ? ಸೊ ನ್ಯಾಚುರಲ್ ಪ್ರಿಸರ್ವೇಟಿವ್ ಅಲ್ಲ. ನೋಡೋಣ ನಿಮ್ಮ ಹಿಂಗು ರುಚಿಯಾಗಿದೆಯೋ ಅಥವಾ ಹೆಂಗೆಂಗೋ ಇದೆಯೋ ಅಂತ. ಮೊದಲನೇ ಸುತ್ತಿನ ಕೊನೆಯ ಪ್ರಶ್ನೆ ಮುಂಚೆ ಇವ್ರ ಅಕೌಂಟ್ ಅಲ್ಲಿ ಇದ್ದಂತ ಟೋಟಲ್ ಬ್ಯಾಲೆನ್ಸ್ 64,500 ರೂಪಾಯಿ. ಇವರ ಹಿಂಗು ರುಚಿಕರವಾಗಿದ್ರೆ ಇವರ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 79,250 ರೂಪಾಯಿ. ಒಂದ್ ವೇಳೆ ಹಿಂಗು ಕಹಿಯಾಗಿದ್ರೆ ಇವರ ಅಕೌಂಟ್ ಬ್ಯಾಲೆನ್ಸ್ 25% ಕಟ್ಟಾಗಿ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 48,375 ರೂಪಾಯಿ. ಮಾಸ್ಟರ್, ನಿಮ್ಗೆ ಕೇಳಿದಂತ ಪ್ರಶ್ನೆ, ಈ ಕೆಳಗಿನ ಯಾವ ಒಂದು ಪದಾರ್ಥ ನೈಸರ್ಗಿಕ ಆಹಾರ ಸಂರಕ್ಷಕವಲ್ಲ? ಈ 3 ಜನ ಸೇರಿ ಲಾಕ್ ಮಾಡಿರೋದು ಆಪ್ಷನ್ ಸಿ ಇಂಗು. ಮಾಸ್ಟರ್, ರೈಟ್ ಆನ್ಸರ್ ಪ್ಲೀಸ್. ನಿಮ್ಮ ಉತ್ತರ ಸರಿ. ಎಣ್ಣೆ ಮತ್ತು ಉಪ್ಪನ್ನು ಉಪ್ಪಿನಕಾಯಿಯಂತಹ ತಿನಿಸುಗಳಲ್ಲಿ ಸಂರಕ್ಷಕವಾಗಿಯೂ ವಾಯುಹರ ಇಂಗನ್ನು ರುಚಿಗಾಗಿಯೂ ಉಪಯೋಗಿಸಲಾಗುತ್ತದೆ. ಪಿಕಲ್ ಲಾಜಿಕ್. ಉಪ್ಪಿನಕಾಯಿ ಲಾಜಿಕ್. ಥ್ಯಾಂಕ್ ಗಾಡ್. ಸದ್ಯಕ್ಕೆ ನಿಮ್ಮ ಪಿಕ್ಕಲ್ ಲಾಜಿಕ್ ಆಗ್ಲಿಲ್ಲ, ವರ್ಕೌಟ್ ಆಗಿದೆ. ಸೊ ಈ ಒಂದು ಹಿಂಗಿಂದ ನಿಮಗೆ ಬರ್ತಾ ಇರೋದು 14,750 ರೂಪಾಯಿ. ನಿಮ್ಮ ಟೋಟಲ್ ಅಕೌಂಟ್ ಬ್ಯಾಲೆನ್ಸ್ ಈಗ 79,250 ರೂಪಾಯಿ. ಕಂಗ್ರ್ಯಾಚುಲೇಷನ್ಸ್. ಮಂಡ್ಯ ಟು ಮುಂಬೈ ಫ್ಲೈಟ್ ಟಿಕೆಟ್ ಎಷ್ಟು, ಟ್ರೈನ್ ಟಿಕೆಟ್ ಎಷ್ಟು, ಬಸ್ ಟಿಕೆಟ್ ಎಷ್ಟು? ಪಾಸ್. ಈಗ ಒಂದು ಕೆಲಸ ಮಾಡೋಣ, ಆ ಟ್ರೈನ್ ಟಿಕೆಟ್ ಎಷ್ಟಿರ್ಬೋದು ಅಂತ ಯೋಚನೆ ಮಾಡ್ತಾರೋಣ. ಅಲ್ಲಿವರೆಗೂ ಲೆಟ್ಸ್ ಟೇಕ್ ಅ ಶಾರ್ಟ್ ಬ್ರೇಕ್. ಇದೇನಂದ್ರೆ ಇದ್ರ ಬಗ್ಗೆ ನಾವು ಹೇಳಿಲ್ಲ ಅಂದರೆ ನಮಗೆ ಅವಮಾನ ಆಗುತ್ತೆ. ಸೊ ಕಪಾಳ ಕೊಡ್ತೀವಿ. ಇದಕ್ಕೆ ನಾವು ಲೆಕ್ಕ ಹಾಕಿ ಆನ್ಸರ್ ಹೇಳೋದಕ್ಕೆ ಕ್ಷಮೆ ಇರಲಿ. Welcome back to McDonald's Presents Divided Powered by Lenovo and our special partners Dalmia Cement. ನಮ್ಮ ಜೊತೆ ಇವತ್ತು ನವೀನ್ ಅವರು, ರಾಕೇಶ್ ಅವರು ಹಾಗೆ ಯಜ್ಞ ಶೆಟ್ಟಿ ಅವರು 3 ಜನ ಇಲ್ಲಿ ಬಂದಿದ್ದಾರೆ. ಒಂದು ಸುತ್ತನ ಮುಗಿಸಿದ್ದೀರಾ. ಈಗ ಟೈಮ್ 2ನೇ ಹಂತಕ್ಕೆ ಹೋಗೋಕೆ. ಅದಕ್ಕೂ ಮುಂಚೆ ಟೈಮ್ ಫಾರ್ ಡಿಸಿಷನ್. ಐ ಯು ರೆಡಿ? ಯಪ್. ನಿಮ್ಮ 15 ಸೆಕೆಂಡ್ಗಳು ಈಗ ಶುರು. ಲೆಟ್ಸ್ ಪ್ಲೇ. ಇದು ಮೆಕ್ಡಾನಲ್ಡ್ಸ್ ಡಬಲ್ಸ್ ಫೆಸ್ಟ್ ರೌಂಡ್. ಅಂದ್ರೆ ಮೊದಲನೇ ಸುತ್ತಲ್ಲಿ ಪ್ರತಿ ಪ್ರಶ್ನೆಗೂ ನೀವು 25,000 ರೂಪಾಯಿ ಇತ್ತು. ಈ ರೌಂಡ್ ಅಲ್ಲಿ ಡಬಲ್ ಆಗಿ 50,000 ರೂಪಾಯಿ ಆಗುತ್ತೆ. ಜಸ್ಟ್ ಲೈಕ್ ಮೆಕ್ಡಾನಲ್ಡ್ಸ್ ಡಬಲ್ಸ್ ಫೆಸ್ಟ್, 1 is a treat and 2 is a feast. ಮೆಕ್ಡಾನಲ್ಡ್ಸ್ ಡಬಲ್ಸ್ ಫೆಸ್ಟ್ 2ನೇ ಸುತ್ತಿನ ಮೊದಲನೇ ಪ್ರಶ್ನೆ 50,000 ರೂಪಾಯಿಗೆ. ಮಾಸ್ಟರ್, ಕ್ವೆಶ್ಚನ್ ಪ್ಲೀಸ್. ರಾಜಸ್ಥಾನದ ಯಾವ ಒಂದು ನಗರವನ್ನು ನೀಲಿ ನಗರ ಅಥವಾ ಬ್ಲೂ ಸಿಟಿ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಜೈಪುರ, ಆಪ್ಷನ್ ಬಿ ಜೋಧ್ಪುರ, ಆಪ್ಷನ್ ಸಿ ಉದಯ್ಪುರ. ಜೈಪುರ ಅಂತೂ ಅಲ್ಲ. ಉದಯಪುರ ಇಸ್ ಲೇಕ್ ಸಿಟಿ ಅಲ್ಲ? ಐ ಡೋಂಟ್ ನೋ ಅಬೌಟ್ ಇಟ್. ಜೈಪುರ್. ಪಿಂಕ್ ಸಿಟಿ ಯಾವ್ದು ಹೇಳಿ? ಜೋಧ್ಪುರ್ ಅಲ್ಲಿ ಬಟ್ಟೆ ಇದಲ್ವಾ? ಜೈಪುರ್ ಇಸ್ ಪಿಂಕ್ ಸಿಟಿ ಅಲ್ಲ? ಐ ಥಿಂಕ್ ಸೊ. ಐ ಥಿಂಕ್ ಜೋಧ್ಪುರ್ ಇರ್ಬೋದೇನೋ. ಜೋಧ್ಪುರ ನನಗೆ ಗೊತ್ತಿಲ್ಲ. ಐ ಆಮ್ ನಾಟ್ ಶೋರ್. ಜೋಧ್ಪುರ್ ಇರ್ಬೋದು. ಉದಯ್ಪುರ್ ನಿಮ್ಗೆ ಐಡಿಯಾ ಇದೆಯಾ? ಉದಯ್ಪುರ್
ಇಲ್ಲ. ಜೋಧ್ಪುರ್, ಜೈಪುರ್ ಇಸ್ ಲೇಕ್ ಸಿಟಿ. ಓಕೆ. ಉದಯ್ಪುರ್, ಜೋಧ್ಪುರ್. ಉದಯ್ಪುರ್ ಹೋಗೋಣ. ಉದಯ್ಪುರ, ಜೋಧ್ಪುರ. ಉದಯ್ಪುರ್ ಇಲ್ಲಾಂದ್ರೆ ಪಾಸ್ ಹೋಗೋಣ ಹೇಳಿ. ಇಲ್ಲ, ಈಗಲೇ ಬೇಡ. ಬೇಡವಾ? ಬೇಡ ಅಲ್ಲ. ಓಕೆ. ಜೋಧ್ಪುರ ಅಥವಾ ಉದಯ್ಪುರ? ಉದಯ್ಪುರ ನನಗಂತೂ ಗೊತ್ತಿಲ್ಲ. ಹೋಣ. ವೆಲ್, ಲೆಟ್ಸ್ ಗೋ ಫಾರ್ ಇಟ್. ಉದಯ್ಪುರ್ ಹೋಗೋಣ. ಉದಯ್ಪುರ ಹೋಣ. ಸರಿಯಾ? ಜೈ ಮಾಸ್ಟರ್. ಜೈ ಮಾಸ್ಟರ್. ಇದಂತೂ ಸೀರಿಯಸ್ ಆಗಿ ಲಕ್ ಬೈ ಚಾನ್ಸ್ ಆಗಬೇಕು ಅಷ್ಟೇ. ಡೆಫಿನೆಟ್ಲಿ. ಒಂದು ಸೆಕೆಂಡ್, ನಂಗೆ ಈಗ ಡೌಟ್ ಬರ್ತಾ ಇದೆ. ಬ್ಲೂ ಸಿಟಿ, ಲೇಕ್ ಸಿಟಿ, ನೀರು. ಅಯ್ಯೋ, ನಿಮ್ಮನ್ನ ನಂಬ್ಕೊಂಡು ಓದ್ತಿದ್ವಿ. ಅಂತ ಕೇಳಿದೆ ಅವಾಗಲೇ. ಈ ಉತ್ತರ ಸರಿಯಾಗಿದೆಯೋ ತಪ್ಪಾಗಿದೆಯೋ ನೋಡೋಣ. ಆಲ್ ದಿ ಬೆಸ್ಟ್. ಮೊದಲನೇ ಸುತ್ತಾದ್ಮೇಲೆ ಇವ್ರ ಅಕೌಂಟಲ್ಲಿದ್ದ ಟೋಟಲ್ ಬ್ಯಾಲೆನ್ಸ್ 79,250 ರೂಪಾಯಿ. ಈ ಒಂದು ಉತ್ತರ ಸರಿಯಾಗಿದ್ರೆ ಇವ್ರ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 1,03,250 ರೂಪಾಯಿ. ಒಂದು ವೇಳೆ ಇವರ ಉದಯ್ಪುರ್ ರಾಂಗ್ ಆಗಿದ್ರೆ 25% ಇವರ ಟೋಟಲ್ ಮೊತ್ತದಿಂದ ಕಟ್ಟಾಗಿ ಆಗುತ್ತೆ 59,438 ರೂಪಾಯಿ. ನಮ್ಮ ಮಾಸ್ಟರ್ ಇವ್ರ 3 ಜನಕ್ಕೆ ಕೇಳಿದಂಥ ಪ್ರಶ್ನೆ, ರಾಜಸ್ಥಾನದ ಯಾವ ಒಂದು ನಗರವನ್ನು ನೀಲಿ ನಗರ ಅಥವಾ ಬ್ಲೂ ಸಿಟಿ ಎಂದು ಕರೆಯಲಾಗುತ್ತದೆ? 3 ಜನ ಸೇರಿ ಆಪ್ಷನ್ ಸಿ ಉದಯ್ಪುರ್ನ ಲಾಕ್ ಮಾಡಿದ್ದೀರಾ. ಮಾಸ್ಟರ್, ರೈಟ್ ಆನ್ಸರ್ ಪ್ಲೀಸ್. ಐ ಥಿಂಕ್ ಇಟ್ಸ್ ರೈಟ್. ನಿಮ್ಮ ಉತ್ತರ ತಪ್ಪು. ಸರಿ ಉತ್ತರ ಆಪ್ಷನ್ ಬಿ, ಜೋಧ್ಪುರ್. ರಾಜಸ್ಥಾನದ ಜೋಧ್ಪುರವನ್ನು ರಾಠೋಡ್ ಮನೆತನದ ಮುಖ್ಯಸ್ಥನಾದ ರಾವ್ ಜೋಧ್ ಸ್ಥಾಪಿಸಿದ್ದು ಎನ್ನಲಾಗಿದೆ. ಈ ನಗರದ ಹಳೆಯ ಭಾಗದಲ್ಲಿರುವ ಬಹುತೇಕ ಎಲ್ಲ ಮನೆಗಳಿಗೂ ನೀಲಿ ಬಣ್ಣವನ್ನು ಬಳಿಯಲಾಗಿರುವ ಕಾರಣ ಇದನ್ನು ಬ್ಲೂ ಸಿಟಿ ಎಂದು ಕರೆಯಲಾಗುವುದು. ಎಸ್, ನಿಮ್ಮ ಅಕೌಂಟಲ್ಲಿದ್ದ ಟೋಟಲ್ ಅಮೌಂಟ್ ಈ ಒಂದು ಉತ್ತರಕ್ಕಿಂತ ಮುಂಚೆ 79,250 ರೂಪಾಯಿ. ಈ ಒಂದು ಉದಯ್ಪುರ ಟಿಕೆಟ್ ನಿಮಗೆ ರಾಂಗ್ ಟಿಕೆಟ್ ಆಗಿ 25% ಕಟ್ಟಾಗಿ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ ಈಗ 59,438 ರೂಪಾಯಿ, 25% ಕಟ್ಟಾಗಿ. ಎನಿವೇಸ್, ಮಂಡ್ಯ ಟು ಮುಂಬೈನಲ್ಲಿ ಡಿಯೋಲಾ ಅಂತ ನಮ್ಮ ಕಿಚ್ಚ ಸುದೀಪ್ ಅವರು ಒಂದು ಹಾಡು ಹೇಳಿದ್ದಾರೆ. ನೀವಿಬ್ರು ಒಳ್ಳೆ ಹಾಡುಗಾರರು, ಅಂದ್ರೆ ಬೇಸಿಕಲಿ ಗುಡ್ ಸಿಂಗರ್ಸ್. ಇವರು ಕೂಡ ಅಷ್ಟೇ, ನೀವು ಕೂಡ ಒಳ್ಳೆ ಹಿಪ್ ಹಾಪ್ ಸಿಂಗರ್. ನೀವಿಬ್ರು ನಮಗೋಸ್ಕರ ಆ ಹಾಡನ್ನ ಆಡ್ತೀರಾ ಅಥವಾ ಡ್ಯಾನ್ಸ್ ಮಾಡ್ತೀರಾ? ಡ್ಯಾನ್ಸ್ ಬೆಟರ್ ಅನ್ಸುತ್ತೆ. ಹಾಗೆ ಮಾಸ್ಟರ್, ನಮ್ಮ ಕಿಚ್ಚ ಸುದೀಪ್ ಅವರ ಧ್ವನಿ ನಮಗೋಸ್ಕರ ಪ್ಲೀಸ್. open the door, waiting for you, dance to floor. Diola, open the door, waiting for you, 1, 2, 3, 4. Lovely lighting night, outing chickeniಗೆ waiting ಅಲ್ಲೇ. ಯದೆಯ ಥಿಯೇಟರಲ್ಲಿ ನಿನ್ನ ಕಟ್ಔಟ್ 70 feet ಆಯ್ತಲ್ಲೇ. ಡಿಯೋಲ ಸಾಕಿ ಹೃದಯ ಹಂಚಿಕೆ. ಅಲ್ಲೋಲ ಕಲ್ಲೋಲ ಆಗೋಯ್ತು ದುಲ್ಲೋಲ ಬಾರೆ ಚಂದ್ರ ಮಂಚಕ್ಕೆ. ಡಿಯೋಲ ನಿನ್ನೆ ಹೃದಯ ಮರಿಚಿಕೆ. ಡಿಂಗೋಲ ಡಂಗೋಲ ಜಿಂಗಲ್ಲ ಮನಸ್ಸಲ್ಲ ಬಾರೆ ಚಂದ್ರ ಮಂಚಕ್ಕೆ. ಸೂಪರ್ ಸಾಂಗು, ಸೂಪರ್ ಡಿಯೋಲಾ, ಸೂಪರ್ ಸ್ಟೆಪ್ಸು. 3 ಜನಕ್ಕೂ ಧನ್ಯವಾದಗಳು. ಥ್ಯಾಂಕ್ ಯು. ಮುಂದಿನ ನಂಬಿಕೆ ಪ್ರಶ್ನೆ ಎದುರಿಸಕ್ಕೆ ನೀವು ರೆಡಿನಾ? ಮೆಕ್ಡೊನಾಲ್ಡ್ಸ್ ಡಬಲ್ಸ್ ಫೆಸ್ಟ್ 2ನೇ ಸುತ್ತಿನ 2ನೇ ಪ್ರಶ್ನೆ 50,000 ರೂಪಾಯಿಗೆ. ಮಾಸ್ಟರ್, ಕ್ವೆಶ್ಚನ್ ಪ್ಲೀಸ್. ನಮ್ಮ ರಾಷ್ಟ್ರಗೀತೆಯಲ್ಲಿ ಒಟ್ಟಾರೆ ಜಯ ಎಂಬ ಪದವು ಎಷ್ಟು ಬಾರಿ ಬಳಕೆಯಾಗಿದೆ? ಆಪ್ಷನ್ ಎ 10, ಆಪ್ಷನ್ ಬಿ 8, ಆಪ್ಷನ್ ಸಿ 7. ಅಲ್ಲ, ಐ ಥಿಂಕ್ ಅದಾದ್ಮೇಲೆ ಜನಗಣ ಮನ ಅಧಿನಾಯಕ ಜಯ ಹೇ, ಆಮೇಲೆ ಮಧ್ಯ ಒಂದು ಜಯ ಹೇ ಬರುತ್ತೆ. 10 ಗಾಯತು ಜನಗಣ ಮಂಗಲದಾಯಕ ಜಯ ಹೇ ಭಾರತ, ಅದೊಂದು ಮಧ್ಯ ಒಂದು ಜಯ ಹೇ ಬರುತ್ತೆ, ಆಮೇಲೆ ಲಾಸ್ಟಲ್ಲಿ. ಸೊ ಟೋಟಲ್ 10 ಅನ್ಸುತ್ತೆ. 10 ನಿಮಿಷ ಇದೆ. Time is running out. ಜಯ 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 ಬರಲ್ಲ ತಾನೆ? ಜಯ 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 ಹೇ ಬರೀ 8. ಎಂತ? ಏ ಲಾಕ್
8 ಅಥವಾ 10 ಅನಿಸ್ತದೆ ನನಗೆ. ವಾಟ್ ಪಾಸಾ? ದಿಸ್ ಇಸ್ ಈಸಿ ಕ್ವೆಶ್ಚನ್. ಕನ್ಫ್ಯೂಸ್ ಆಗ್ತಾ ಇದೆ. ಜನಗಣ ಮಂಗಲನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಜಯ ಹೇ ಜಯ ಹೇ ಜಯ 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 ಹೇ. 8. 8. Oh my God. ನನಗೆ ಟೆನ್ಷನ್ ಜಾಸ್ತಿ ಆಗ್ತಾ ಇತ್ತು. ಇದೇನಂದರೆ ಇದ್ರ ಬಗ್ಗೆ ನಾವು ಹೇಳಲಿಲ್ಲ ಅಂದರೆ ನಮಗೆ ಅವಮಾನ ಆಗುತ್ತೆ. ಸೊ ಕಪಾಳ ಕೊಡ್ತೀವಿ. ಈ ಇದಕ್ಕೆ ನಾವು ಲೆಕ್ಕ ಹಾಕಿ ಆನ್ಸರ್ ಹೇಳೋದಕ್ಕೆ ಕ್ಷಮೆ ಇರಲಿ. ಬಟ್ ಸುಮಾರು ಜಯಗಳಿರೋದ್ರಿಂದ ಈ ಟೈಮಿಂಗ್ ಗ್ಯಾಪ್ ಇದೆಯಲ್ಲ, ಸೊ ಅದರಲ್ಲಿ ಸ್ವಲ್ಪ ಕರೆಕ್ಟ್ ಲೆಕ್ಕ ಗೊತ್ತಾಗಲಿಲ್ಲ. ದಿಸ್ ಟು ಮಚ್. ನಿಮ್ಮ ಕನ್ಫ್ಯೂಷನ್ನ ಕ್ಲಿಯರ್ ಮಾಡೋಣ. ಇದಂತೂ ಕರೆಕ್ಟ್ ಆಗಿರಬೇಕು ಪ್ಲೀಸ್. 3 ಜನ ಸೇರಿ ಇಲ್ಲಿವರೆಗೂ ಗೆದ್ದಿರುವ ಮೊತ್ತ 59,438 ರೂಪಾಯಿ. ಇವರ ಉತ್ತರ ಸರಿಯಾಗಿದ್ರೆ ಇವರ ಅಕೌಂಟ್ಗೆ ಜಯ ಸೇರಿ 66,938 ರೂಪಾಯಿ ಆಗುತ್ತೆ. ಆ್ಯಂಡ್ ತಪ್ಪಾಗಿದ್ರೆ ಇದು ನಿಮ್ಮ 2ನೇ ಮಿಸ್ಟೇಕ್. 50% ದುಡ್ಡು ಕಟ್ಟಾಗಿ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 29,719 ರೂಪಾಯಿ. ನಮ್ಮ ಮಾಸ್ಟರ್ ನಿಮಗೆ ಕೇಳಿದಂಥ ಪ್ರಶ್ನೆ, ನಮ್ಮ ರಾಷ್ಟ್ರಗೀತೆಯಲ್ಲಿ ಒಟ್ಟಾರೆ ಜಯ ಎಂಬ ಪದವು ಎಷ್ಟು ಬಾರಿ ಬಳಕೆಯಾಗಿದೆ? ಈ 3 ಜನ ಸೇರಿ ಆಪ್ಷನ್ ಬಿ 8 ಲಾಕ್ ಮಾಡಿದ್ರು. ಎಣಿಸಿದ್ರಿ, ಹಾಡಿದ್ರಿ, ಈಗಲೂ ಕೂಡ ಡಿಸ್ಕಸ್ ಮಾಡ್ತಾ ಇದ್ದೀರಾ. ಇವಾಗ ಯಾಕೋ 10 ಕನ್ಫ್ಯೂಷನ್ ಇದೆ. ನೋಡ, ಕನ್ಫ್ಯೂಷನ್ ಕ್ಲಿಯರ್ ಮಾಡೋಣ. ಮಾಸ್ಟರ್, ರೈಟ್ ಆನ್ಸರ್ ಪ್ಲೀಸ್. ನಿಮ್ಮ ಉತ್ತರ ತಪ್ಪು. ಸರಿ ಉತ್ತರ ಆಪ್ಷನ್ ಎ 10. ಜನಗಣಮನ ರಾಷ್ಟ್ರಗೀತೆಯ ಮೊದಲ ಸಾಲು ಮತ್ತು ಕಡೆಯ 3-4 ಸಾಲುಗಳಲ್ಲಿ ಜಯ ಎಂಬ ಪದದ ಬಳಕೆ ಒಟ್ಟು 10 ಬಾರಿ ಆಗಿದೆ. ರಾಕೇಶ್ ಅವ್ರಿಗೆ ಒಂದು 2-3 ಬಾರಿ ಡೌಟ್ ಬಂದಿತ್ತು, 10 ಅಂತ ಹೇಳಿದ್ರು ಅವರು. ಬಟ್ ಆಮೇಲೆ ಲಾಸ್ಟಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ ಅರ್ಜೆನ್ಸಿಲಿ 8 ಕೌಂಟ್ ಬಂದ್ಬಿಡ್ತು. ಸೊ ಇದು ಈ ಆನ್ಸರ್ ತಪ್ಪಾಗಕ್ಕೂ ನಾನೇ ರೀಸನ್. ಅಲ್ಲ, ಬೇರೆ ವಿಷಯ ಬಗ್ಗೆ ಓಕೆ, ಬಟ್ ರಾಷ್ಟ್ರಗೀತೆ ಬಗ್ಗೆ ಒಂದು ಇಷ್ಟು ಒಳ್ಳೆ ಸರಳ ಪ್ರಶ್ನೆ ಇದೆ. ಆ್ಯಕ್ಚುಲಿ ಈ ಪ್ರಶ್ನೆಗೆ ಉತ್ತರ ಸರಿಯಾಗಿ ಕೊಡಲಿಲ್ಲ ಅಂದರೆ ನಾವು ವೇಸ್ಟ್. ಈ ಪ್ರಶ್ನೆಗೆ ಉತ್ತರ ಕೊಡೋಕ್ಕೂ ಮುಂಚೆ ನಿಮ್ಮ ಅಕೌಂಟಲ್ಲಿದ್ದ ಬ್ಯಾಲೆನ್ಸ್ 59,438 ರೂಪಾಯಿ. ಇದು ನಿಮ್ಮ 2ನೇ ತಪ್ಪಾದ ಕಾರಣದಿಂದ ನೀವು ಗೆದ್ದಿರೋ ಮೊತ್ತದಿಂದ 50% ದುಡ್ಡು ಕಟ್ಟಾಗಿ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 29,719 ರೂಪಾಯಿ. ಇನ್ನು ಕೇವಲ 4 ಪ್ರಶ್ನೆಗಳು. 2ನೇ ಸುತ್ತಿನ ಕೊನೆಯ ಪ್ರಶ್ನೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಮೆಕ್ಡೊನಾಲ್ಡ್ಸ್ ಡಬಲ್ಸ್ ಫೆಸ್ಟ್ 2ನೇ ಸುತ್ತಿನ ಕೊನೆಯ ಪ್ರಶ್ನೆ 50,000 ರೂಪಾಯಿಗೆ. ಮಾಸ್ಟರ್, ಕ್ವೆಶ್ಚನ್ ಪ್ಲೀಸ್. ಇವುಗಳಲ್ಲಿ ಅತ್ಯಂತ ವೇಗವಾಗಿ ಓಡುವ ಪ್ರಾಣಿ ಯಾವುದು? ಆಪ್ಷನ್ ಎ ಹುಲಿ, ಆಪ್ಷನ್ ಬಿ ಚೀತಾ, ಆಪ್ಷನ್ ಸಿ ಕಾಂಗರು. ಚೀತಾ. ನನಗೆ ಚೀತಾ ಗೊತ್ತಿಲ್ಲ. ಚೀತಾ ಅತ್ಯಂತ ವೇಗವಾಗಿ ಹುಲಿ ಅಂದ್ರೆ ಟೈಗರ್ ಐತಾನೆ. ಹಾಂ, ಟೈಗರ್. ಚೀತಾನೆ. ವಿಲ್ ಗೋ. ಫಾಸ್ಟೆಸ್ಟ್ ಚೀತಾ. ಶೋರಾ? ಯಾ ಐ ಥಿಂಕ್ ಐ ಆಮ್ ಶೋರ್. ಶೋರಾ? ವಿಲ್ ಗೋ. ಫಾಸ್ಟೆಸ್ಟ್ ಆನಿಮಲ್ ಆನ್ ಅರ್ತ್ ಅಂತ ನೀವು ಓದಿರ್ತೀರ. ಹೌದು, ಚೀತಾನೇ ನಂಗೆ ಜ್ಞಾಪಕ. ಇನ್ ಡಿಸ್ಕವರಿಲಿ ಬೇರೆ ಚಾನಲ್. ಈವನ್ ಟ್ರೀ ಕ್ಲೈಂಬ್ ಮಾಡೋದು ಕೂಡ ಚೀತಾ ಇಸ್ ದ ಫಾಸ್ಟೆಸ್ಟ್. ಬಟ್ ಲಾಂಗ್ ಡಿಸ್ಟೆನ್ಸ್ ಓಡಕ್ಕಾಗಲ್ಲ. ಬಟ್ ಫಾರ್ ಸಮ್ ಇದು ಡಿಸ್ಟೆನ್ಸ್ ಫಾಸ್ಟೆಸ್ಟ್ ಅಲ್ಲ ಕೇಳಿದವರು. ಹೌದು, ಫಾಸ್ಟೆಸ್ಟ್. ಫಾಸ್ಟೆಸ್ಟ್. ನೋಡೋಣ ನಿಮ್ಮ ಈ ಉತ್ತರ ಸರಿಯಾಗಿದೆಯಾ ತಪ್ಪಾಗಿದೆಯಾ ಅಂತ. ಓಕೆ, ಈ ಪ್ರಶ್ನೆಗೂ ಮುಂಚೆ ಇವರ ಅಕೌಂಟಲ್ಲಿದ್ದ ಟೋಟಲ್ ಬ್ಯಾಲೆನ್ಸ್ 29,719 ರೂಪಾಯಿ. ಈ ಒಂದು ಚೀತಾ ಉತ್ತರ ಸರಿಯಾಗಿದ್ರೆ ನಿಮ್ಮ ಅಕೌಂಟ್ ಆಗುತ್ತೆ 69,719 ರೂಪಾಯಿ. ಇಲ್ಲ ಅಂದ್ರೆ ಅದೇ ವೇಗದಲ್ಲೇ ನಿಮ್ಮ ಅಕೌಂಟ್ 0 ಆಗುತ್ತೆ, ಯಾಕಂದ್ರೆ ಇದು ನಿಮ್ಮ 3ನೇ ತಪ್ಪಾಗುತ್ತೆ. ನಮ್ಮ ಮಾಸ್ಟರ್ ನಿಮ್ಗೆ ಕೇಳಿದಂತ ಪ್ರಶ್ನೆ, ಇವುಗಳಲ್ಲಿ ಅತ್ಯಂತ ವೇಗವಾಗಿ ಓಡುವ ಪ್ರಾಣಿ ಯಾವುದು? ನೀವು 3 ಜನ ಸೇರಿ ಆಪ್ಷನ್ ಬಿ ಚೀತಾನ ಲಾಕ್ ಮಾಡಿದೀರಾ. ಮಾಸ್ಟರ್, ಚೀತಾ ಸರಿ ಉತ್ತರನ ತಪ್ಪು ಉತ್ತರನ ಹೇಳಿ. ಬಟ್ ಆಫ್ಟರ್ ಅ ಶಾರ್ಟ್ ಬ್ರೇಕ್. ಓಹೋ, ಅರ್ಜುನ ಬಿಲ್ವಿದ್ಯಾ ಪ್ರವೀಣ. ಎಡಗೈಯಲ್ಲಿ ಬಿಲ್ಲು, ಬಲಗೈಯಲ್ಲಿ ಬಾಣ, ಹಿಂದೆ ಕೃಷ್ಣ. ಇದ್ದರೆ ಮಾತ್ರ ನೀನು ಪ್ರವೀಣ, ಇಲ್ಲದಿದ್ದರೆ ನಪುಂಸಕ. ಇನ್ನು ನಕುಲ ಸಹದೇವರಾದರು ಬರಿಯ ಗದೆಯ ಶಬ್ದಕ್ಕೆ ಗಡಗಡೆ ನಡುಗುವ ಹಸಿರುಗಳು. ಇವರನ್ನು ಕೊಂದರೆ ಅಬ್ಬಾ ಶಿಶು ಹತ್ಯಾ ದೋಷ ಬರುತ್ತದೆ.
Welcome back to McDonald's presents Divided Powered by Lenovo and our special partner Dalmia Cement. ಇವತ್ತು ನಮ್ಮ ಜೊತೆ ನವೀನ್ ಕೃಷ್ಣ ಅವರು, ಯಜ್ಞ ಅವರು ಹಾಗೆ ರಾಕೇಶ್ ಅವರು 3 ಜನ ಎರಡನೇ ಸುತ್ತಿನ ಕೊನೆಯ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ಆ ಉತ್ತರ ಸರಿಯಾಗಿದೆಯಾ ಇಲ್ವಾ ಅಂತ ಕಾಯ್ತಾ ಇದ್ದಾರೆ. ನಮ್ಮ ಮಾಸ್ಟರ್ ಅವರು ಕೇಳಿದಂತ ಪ್ರಶ್ನೆ, ಇವುಗಳಲ್ಲಿ ಅತ್ಯಂತ ವೇಗವಾಗಿ ಓಡುವ ಪ್ರಾಣಿ ಯಾವುದು? ಇವ್ರು 3 ಜನ ಆಪ್ಷನ್ ಬಿ ಚೀತಾನ ಲಾಕ್ ಮಾಡಿದ್ದಾರೆ. ಮಾಸ್ಟರ್, ರೈಟ್ ಆನ್ಸರ್ ಪ್ಲೀಸ್. ನಿಮ್ಮ ಉತ್ತರ ಸರಿ. ಹುಲಿ ಗಂಟೆಗೆ ಸುಮಾರು 60 ಕಿಲೋಮೀಟರ್, ಚೀತಾ 120 ಕಿಲೋಮೀಟರ್ ಮತ್ತು ಕಾಂಗರೋ 25 ಕಿಲೋಮೀಟರ್ ವೇಗದಲ್ಲಿ ಓಡುತ್ತವೆ. ಕಾಂಗರು 20ಗೆ. ಹೈ ಫೈ ಮ್ಯಾನ್. ಯಾಕೆ ಸರಿ ಉತ್ತರ ಇನ್ನೂ ಟೆನ್ಷನ್ ಇದ್ದೀರಾ? ಸುಧಾರಿಸ್ಕೊಂತ ಇದ್ದೀರಾ? ಎನಿವೇಸ್, ಚೀತಾ ನಿಮ್ಗೆ ತಂದ್ಕೊಡ್ತಾ ಇದ್ದ 40,000 ರೂಪಾಯಿ. ಈಗ ನಿಮ್ಮ ಟೋಟಲ್ ಅಕೌಂಟ್ ಬ್ಯಾಲೆನ್ಸ್ ಇಸ್ 69,719 ರೂಪಾಯಿ. ಈಗ ಬಾಕಿ ಇರೋದು ಕೇವಲ 3 ಕ್ವೆಶನ್ಸ್. ಅದಕ್ಕೆ ಹೋಗೋ ಮುಂಚೆ ಈಗ ಡಿಸಿಷನ್ ಟೈಮ್. ನಿಮ್ಮ 15 ಸೆಕೆಂಡ್ಗಳು ಈಗ ಶುರು. ಪ್ಲೇ. ಮೂರನೇ ಸುತ್ತಿನ ಮೊದಲನೇ ಪ್ರಶ್ನೆ 1,25,000 ರೂಪಾಯಿಗೆ. ಮಾಸ್ಟರ್, ಕ್ವೆಶನ್ ಪ್ಲೀಸ್. ಇದು ಧ್ವನಿ ಸುರುಳಿಯನ್ನು ಆಧರಿಸಿದ ಪ್ರಶ್ನೆ. ಯಾಕೋ ಏನೋ ನಮ್ಮ ದೇವ್ರು ಒತ್ತಿ ಇಡದ್ ಕಲ್ತ್ಬಿಟ್ಟವನೇ, ಹುಡುಗಿರಿ ಎದುರು ಮಾತಾಡ್ದಂಗೆ ನಾಲ್ಗೆ ಮೇಲೆ ಕುಂತ್ಕೊಂಡವನೇ. ನಾನು ಲವ್ ಯು ಅಂತ ಹೇಳಕ್ಕಾಗ್ಲಿಲ್ಲ. ಲೈಫು ಇಷ್ಟೇನೆ ಚಿತ್ರದ ಈ ಹಾಡಿನಲ್ಲಿ ನಾಯಕ ಯಾರಿಗೆ ಲವ್ ಯು ಅಂತ ಹೇಳೋಕ್ಕಾಗ್ಲಿಲ್ಲ? ಆಪ್ಷನ್ ಎ ವೈದೇಹಿ, ಆಪ್ಷನ್ ಬಿ ವೈಷ್ಣವಿ, ಆಪ್ಷನ್ ಸಿ ವೈಶಾಲಿ. ವೈದೇಹಿ ಇಲ್ಲದೆ ವೈಶಾಲಿ. ಪಿಕ್ಚರ್ ನೋಡಿದಿರಾ? ವೈಶಾಲಿ ಅಂತ ಹಾಡಲ್ಲೇ ಬರುತ್ತೆ. ಹಾಡಲ್ಲೇ ಬರುತ್ತೆ. ವೈಶಾಲಿ ಅಂತ ಬರುತ್ತಾ? ಮೋಸ್ಟ್ಲಿ ಅಲ್ಲ, ಶೋರ್ ಇಲ್ಲ ಅಂದ್ರೆ ಪಾಸ್ ಕೊಟ್ಬಿಡೋಣ. ನಾನಂತೂ ಗೊತ್ತಿಲ್ಲ. ಅಲ್ಲ, ಶೋರ್ ಇದ್ರೆ ಒಡೆಯನ. ವೈಶಾಲಿ ಅಂತ ಹಾಡಲ್ಲಿ ಬರೋದು ನನ್ನ ನೆನಪು. ಅಂದ್ರೆ ಯಾವ ಫಾರ್ಮ್ಯಾಟ್ ಅಲ್ಲಿ ಏನ್ ತರ ಬರುತ್ತೆ? ಒಂದೊಂದು ಹುಡುಗಿದು ಒಂದೊಂದು ಲವ್ ಸ್ಟೋರಿ ಬ್ರೇಕಪ್ ಆಗೋ ಥರ ಒಂದು ವೈಶಾಲಿ ಅಂತೆಲ್ಲ ಬರೋದು ನೆನಪು. ವೈದೇಹಿ ಅಲ್ಲ, ವೈಷ್ಣವಿ ಅಲ್ಲ, ವೈಶಾಲಿ ಓನ್ಲಿ ಐ ಥಿಂಕ್. ಅವ್ರ ಪಾಸ್ ಕೊಡೋಣ. ವೈಶಾಲಿ ಹೊಡೆಯೋಣ. ವೈಶಾಲಿ ಅಂತ ಶೋರ್ ಕೇಳಿದ್ದೀರಾ ನೀವು? ಅದರಲ್ಲಿ ಹೇಳಿದ್ದಾರೆ ಅಂದ್ರೆ ವಿ ಕ್ಯಾನ್ ಗೋ ಫಾರ್ ವೈಶಾಲಿ. ಕಾನ್ಫಿಡೆಂಟ್ ಇದ್ರೆ ಲಾಕ್ ಮಾಡಿ. ವೈಶಾಲಿ. ವೈಶಾಲಿ ಇನ್ನು ಜೈ ಮಾಸ್ಟರ್. ವೈಶಾಲಿ ಸಾಂಗ್ ಕೇಳಿದ್ವಿ, ಬಟ್ ಆ ಹೆಸರು ನನಗೆ ಗೊತ್ತಿಲ್ಲ. ಬಟ್ ಇವರು ಐಡಿಯಾ ಇಲ್ಲ, ಲಿರಿಕ್ಸ್ ನಾಪ್ಕ ಇಲ್ಲ ನನಗೆ ಎಕ್ಸಾಕ್ಟ್ ಆಗಿ. ಇಲ್ಲ, ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ದೆನ್ ಹಿ ಡಿಸ್ಕ್ರೈಬ್ಸ್ 4 ಡಿಫ್ರೆಂಟ್ ಗರ್ಲ್ಸ್ ಅಲ್ಲ ಅದರಲ್ಲಿ. ನಂಗೆ ನಾನು ಕೇಳಿದ ನೆನಪು ವೈಶಾಲಿ ಅಂತ, ಯಾಕಂದರೆ ಒಂದೊಂದು ಹೀರೋಯಿಂದು ತೋರಿಸ್ತಾ ಇರ್ತಾರೆ ಅದರಲ್ಲಿ. ಸೊ ಐ ಥಿಂಕ್ ಇಟ್ ಇಸ್ ವೈಶಾಲಿ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು, ಹಂಗೆ ಗ್ಯಾಪ್ ಆಗೋಯ್ತಲ್ಲ. ಇಲ್ದಂಗೆ ಟೆನ್ಷನ್ ಕೊಡೋರಿದಮ್ಮು. ನಮ್ಮ ಯಜ್ಞ ಶೆಟ್ಟಿ ಅವರು ನಂಬಿಕೆ ಉಳಿಸ್ಕೊಂತಾರ ಇಲ್ವಾ ಅಂತ ನೋಡೋಣ. ಈ ಹಾಡು ಕೇಳೋಕ್ಕೂ ಮುಂಚೆ ನಿಮ್ಮ ಅಕೌಂಟಲ್ಲಿದ್ದ ಟೋಟಲ್ ಬ್ಯಾಲೆನ್ಸ್ 69,719 ರೂಪಾಯಿ. ಆ್ಯಂಡ್ ಈ ಒಂದು ವೈಶಾಲಿ ಉತ್ತರ ಸರಿಯಾಗಿದ್ರೆ ನಿಮ್ಮ ಅಕೌಂಟ್ ಆಗುತ್ತೆ 1,15,969 ರೂಪಾಯಿ. ಒಂದು ವೇಳೆ ತಪ್ಪಾಗಿದ್ರೆ ನಿಮ್ಮ 3ನೇ ತಪ್ಪು, ವೈಶಾಲಿ ಜೊತೆ ನೀವು ಬರೀ ಕೈಯಲ್ಲಿ ಮನೆಗೆ ಹೋಗೋದು. ಓಕೆ, ನಮ್ಮ ಮಾಸ್ಟರ್ ನಿಮ್ಗೊಂದು ಹಾಡು ಕೇಳಿಸಿದ್ರು. ಅದಾದ್ಮೇಲೆ ನಿಮಗೆ ಪ್ರಶ್ನೆ ಕೇಳಿದ್ರು. ಲೈಫು ಇಷ್ಟೇನೆ ಚಿತ್ರದ ಈ ಹಾಡಿನಲ್ಲಿ ನಾಯಕ ಯಾರಿಗೆ ಲವ್ ಯು ಅಂತ ಹೇಳಕ್ಕಾಗ್ಲಿಲ್ಲ? 3 ಜನ ಸೇರಿ ಲಾಕ್ ಮಾಡಿರೋದು ಆಪ್ಷನ್ ಸಿ ವೈಶಾಲಿ. ಆ ಹಾಡನ್ನು ಒಂದ್ಸತಿ ಕೇಳೋಣ, ಆಗ ನಿಮ್ಗೆ ಸರಿ ಉತ್ತರ ಗೊತ್ತಾಗುತ್ತೆ. ಮಾಸ್ಟರ್, ಆ ಹಾಡನ್ನ ಪ್ಲೇ ಮಾಡಿ ಪ್ಲೀಸ್. ಯಾಕೋ ಏನೋ ನಮ್ಮ ದೇವ್ರು ಒತ್ತಿ ಇಡದ್ ಕಲ್ತ್ಬಿಟ್ಟವನೇ, ಹುಡುಗಿ ಎದುರು ಮಾತಾಡ್ದಂಗೆ ನಾಲ್ಗೆ ಮೇಲೆ ಕುಂತ್ಕೊಂಡವನೇ. ನಾನು ವೈಶಾಲಿ. ನಿಮ್ಮ ಉತ್ತರ ಸರಿ. ಈಗ ನಿಮ್ಮ ಅಕೌಂಟ್ಗೆ 46,250 ರೂಪಾಯಿ ಸೇರ್ತದೆ. ಸೊ ನಿಮ್ಮ ಟೋಟಲ್ ಅಕೌಂಟ್ ಬ್ಯಾಲೆನ್ಸ್ 1,15,969 ರೂಪಾಯಿ. ನೀವು ನನ್ನ ಯಜ್ಞ ಅವ್ರನ್ನ, ರಾಕೇಶ್ ಅವ್ರನ್ನ, ಹಾಗೆ ನಮ್ಮ ಇಡೀ ಕರ್ನಾಟಕದ ಜನತೆನ ನೀವು ನಮಗೆ ರಂಜಿಸ್ಬೇಕೀಗ. ನೋಡಿದ್ರೆ ಏನ್ ನೆನಪಾಗ್ತದೆ ನಿಮ್ಗೆ?
ದುರ್ಯೋಧನ ನನ್ನ ದಿಮಾಕು ಸಿನಿಮಾದಲ್ಲಿ ನನ್ನ ಇಂಟ್ರಡಕ್ಷನ್ನೇ ದುರ್ಯೋಧನ ಕ್ಯಾರೆಕ್ಟರು. ರೀ ಎಂಟ್ರಿ ಕೊಡ್ಸೋಣ. ಸಾಕು ನಿಲ್ಲಿಸಿ ನಿಮ್ಮ ವ್ಯರ್ಥಾಲಾಪವನ್ನು. ಹದ್ದು ಮೀರಿ ಅಬ್ಬರಿಸಿ ಬೊಬ್ಬಿಟ್ಟರೆ ಇಲ್ಲಿ ಹೆದರುವ ಕುರಿಗಳಾರೂ ಇಲ್ಲ. ಏನಂದಿರಿ ಹೇಳಿ. ಶತ್ರುಗಳ ಭದ್ರ ಕೋಟೆಯನ್ನು ನನ್ನ ಕೋಪಾಗ್ನಿ ಜ್ವಾಲೆಯಿಂದ ಸುಟ್ಟು ಭಸ್ಮ ಮಾಡುವ ರುದ್ರ, ಮಹಾರುದ್ರ, ಪ್ರಳಯ ರುದ್ರ ಬರಿಯ ಗದೆಯ ಸೆರೆಯನ್ನು ಗಾಳಿಯಲ್ಲಿ ಬೀಸಿದ ಮಾತ್ರಕ್ಕೆ ಶತ್ರುಗಳ ಎದೆಗಳನ್ನು ಗಡಗಡನೆ ನಡುಗಿಸಬಲ್ಲ ಈ ದುರ್ಯೋಧನನನ್ನು ಇನ್ನೊಮ್ಮೆ ಹೇಳಿ ಎಂದುಳಿದರೆ ಉಳಿದ ನಿಮ್ಮ ನಾಲಿಗೆಗಳನ್ನು ನಾಯಿ ನರಿಗಳಿಗೆ ಹಂಚಿಬಿಡುತ್ತೇನೆ. ಎಚ್ಚರ. ಪಾಂಡವಾಗ್ರಜ, ಧರ್ಮನಂದನ, ಅಧರ್ಮಕ್ಕೆ ಭಾಷ್ಯ ಬರದ ನೀನು ಸತ್ಯಸಂಧ ಧರ್ಮರಾಯ, ನಿನ್ನೊಡನೆ ಯುದ್ಧ ಮಾಡಿದರೆ ಇಲಿಯ ಮೇಲೆ ಹುಲಿಯಗೆರಂತಾಗುತ್ತದೆ. ಓಹೋ ಅರ್ಜುನ, ಬಿಲ್ವಿದ್ಯಾ ಪ್ರವೀಣ, ಎಡಗೈಯಲ್ಲಿ ಬಿಲ್ಲು ಬಲಗೈಯಲ್ಲಿ ಬಾಣ, ಹಿಂದೆ ಕೃಷ್ಣ ಇದ್ದರೆ ಮಾತ್ರ ನೀನು ಪ್ರವೀಣ, ಇಲ್ಲದಿದ್ದರೆ ನಪುಂಸಕ. ಇನ್ನು ನಕುಲ ಸಹದೇವರಾದರು ಬರಿಯ ಗದೆಯ ಶಬ್ದಕ್ಕೆ ಗಡಗಣೆ ನಡುಗುವ ಹಸಲಗಳು. ಇವರನ್ನು ಕೊಂದರೆ ಅಬ್ಬಾ ಶಿಶು ಹತ್ಯಾ ದೋಷ ಬರುತ್ತದೆ. ಎನಿವೇಸ್, ನಿಮ್ಮೂರು ಜನ ಇಂಡಸ್ಟ್ರಿಯಲ್ಲಿ ಎಲ್ಲಾನು ದಾಟ್ ಬರ್ತೀರಾ ಅಂತ ನಮಗೆ ಭರವಸೆ ಇದೆ. ಆದರೆ ಈ ಒಂದು ಅಖಾಡದಲ್ಲಿ 3ನೇ ಸುತ್ತಿನ 2ನೇ ಪ್ರಶ್ನೆಯನ್ನು ದಾಟಬೇಕು. ಸಿದ್ಧವೇ? ಖಂಡಿತ. ಈ 3 ಜನಕ್ಕೂ 3ನೇ ಸುತ್ತಿನ 2ನೇ ಪ್ರಶ್ನೆ. ಮಾಸ್ಟರ್, ಕ್ವೆಶ್ಚನ್ ಪ್ಲೀಸ್. ಭಾರತದ ಬ್ಯಾಂಕಿಂಗ್ ತವರು ಎಂದು ಯಾವ ರಾಜ್ಯವನ್ನು ಕರೆಯಲಾಗುತ್ತಿತ್ತು? ಆಪ್ಷನ್ ಎ ಪಂಜಾಬ್, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಮುಂಬೈ. ಪಂಜಾಬ್ ಬ್ಯಾಂಕ್ ಜಾಸ್ತಿ ಕೇಳಿರೋದು, ಕರ್ನಾಟಕ ಮುಂಬೈ ಕೇಳಿಲ್ಲ. ಬ್ಯಾಂಕ್ ಜಾಸ್ತಿ ಸ್ಟಾರ್ಟ್ ಆಗಿದ್ದು ದಕ್ಷಿಣ ಕನ್ನಡದಲ್ಲೇ ಅಲ್ಲ. ಈ ಆಪ್ಷನ್ ಅಲ್ಲಿ ಭಾರತದ ಬ್ಯಾಂಕಿಂಗ್ ತವರು ಎಂದು ಯಾವ ರಾಜ್ಯವನ್ನು ಕರೆಯಲಾಗುತ್ತದೆ? ಪಂಜಾಬ್, ಕರ್ನಾಟಕ, ಮುಂಬೈ. ಶೂರಿಲ್ಲ ಅಂದರೆ ಪಾಸ್ ಕೊಟ್ಬಿಡೋಣ. ನನಗೆ ಪಂಜಾಬ್ ಅಂತ ಅನ್ನಿಸ್ತಾ ಇದೆ. ನನಗೂ ಪಂಜಾಬ್ ಅಂತ ಅನ್ನಿಸ್ತಾ ಇದೆ, ಬಟ್ ಐ ಆಮ್ ನಾಟ್ ಶೋರ್. ಗೆಸ್. ಪಾಸ್ ಇದೆ ಈ ಒಂದು ಆಪ್ಷನ್ ನಮಗೆ. ಇಲ್ಲಿ ಪಾಸ್, ಯಾಕಂದ್ರೆ ನನಗೆ ಕರ್ನಾಟಕ ಅನಿಸ್ತಾ ಇದೆ. ಪಾಸ್. ಒಂದು ಕ್ಲಾರಿಫೈ ಮಾಡ್ತೀನಿ ನಿಮಗೆ. ಈ 3 ಆಪ್ಷನ್ಸಲ್ಲಿ ಅಂದರೆ ಪಂಜಾಬ್ ಮತ್ತು ಕರ್ನಾಟಕ ರಾಜ್ಯಗಳು, ಮುಂಬೈ ಒಂದು ನಗರ. ರೈಟ್. ಅದೇ ಒಂದು ಕ್ಲೂ ಇತ್ತು. ಸೊ ಲಕ್ಕಿ ನೀವು ಪಾಸ್ ಮಾಡಿದ್ದೀರ. ನಿಮಗೆ ಕನ್ಫ್ಯೂಷನ್ ಇತ್ತಾ? ಬ್ಯಾಂಕಿಂಗ್ ಅಂತ ಸಂಬಂಧ ಬಂದಾಗ ಎಲ್ಲ ಮ್ಯಾಕ್ಸಿಮಮ್ ಬ್ಯಾಂಕ್ಸು ಪಂಜಾಬು ಹೆಸರು ಜಾಸ್ತಿ ಕೇಳಿರುವಂಥದ್ದು. ಸೊ ಪಂಜಾಬ್ ಇರಬಹುದು, ಬಟ್ ಮುಂಬೈನೂ ಕನ್ಫ್ಯೂಷನ್ ಇದೆ. ನನಗೆ ಕರ್ನಾಟಕ ಅನಿಸ್ತಾ ಇದೆ. ರಾಕೇಶ್, ನಿಮ್ಗೆ ಏನಾದ್ರು ಕ್ಲೂ ಇದೆ ಅದ್ರ ಬಗ್ಗೆ? ಮಾಸ್ಟರ್ ಈ ಕ್ವೆಶ್ಚನ್ ರೀಪ್ಲೇಸ್ ಮಾಡ್ತಾರೆ, ಬಟ್ ಅದಕ್ಕೂ ಮುಂಚೆ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಏನು ಮಾಸ್ಟರ್? ಸರಿ ಉತ್ತರ ಆಪ್ಷನ್ ಬಿ ಕರ್ನಾಟಕ. 1947ರ ಸ್ವದೇಶಿ ಚಳುವಳಿಯ ಸಂದರ್ಭದಲ್ಲಿ ಅಂದಿನ ಉಡುಪಿ ಮತ್ತು ಕೆನರಾ ಜಿಲ್ಲೆಗಳಲ್ಲಿ 4 ಬ್ಯಾಂಕ್ಗಳು ಸೇರಿ ಕಾರ್ಯಾರಂಭ ಮಾಡಿದವು. ಹಾಗಾಗಿ ಈ ಜಿಲ್ಲೆಗಳನ್ನು ಭಾರತೀಯ ಬ್ಯಾಂಕಿಂಗ್ ತವರು ಎಂದು ಕರೆಯಲಾಗುತ್ತಿತ್ತು. ಏಕೀಕರಣದ ನಂತರ ಇವುಗಳನ್ನು ದಕ್ಷಿಣ ಕನ್ನಡ ಎಂದು ಮರುನಾಮಕರಣ ಮಾಡಲಾಯಿತು. ಟೀಮ್ಮೇಟ್ನೇ ನಂಬ್ಕೊಂಡಿರೋದೇ ಬೆಸ್ಟ್ ಇನ್ಮೇಲಿಂದ. ಇಲ್ಲ, ನನಗೆ ಗೊತ್ತಿರಂಗೆ, ಯಾಕಂದ್ರೆ MA ಮಾಡಿದಾಗ ಕಾನ್ಫಿಡೆಂಟ್ ಆಗಿದ್ರೆ ಹೇಳ್ಬಿಡ್ಬೇಕಾಗಿತ್ತು. ನೀವು ಪಂಜಾಬ್ ಅಂದ್ರಲ್ಲ, ಅನ್ಎಜುಕೇಟೆಡ್ಸ್. ಸೆಕೆಂಡ್ ರ್ಯಾಂಕ್ ರೀ ಅಲ್ಲಿ. ಯಾಕಂದ್ರೆ ಬ್ಯಾಂಕ್ ಅಲ್ಲಿ ಕಾರ್ಪೊರೇಷನ್ ಬ್ಯಾಂಕ್, ವಿಜಯ ಬ್ಯಾಂಕ್, ಕೆನರಾ ಬ್ಯಾಂಕ್ ಮತ್ತೆ ಇನ್ನೊಂದು ಸಮ್ ಅದರ್ ಬ್ಯಾಂಕ್ ಸ್ಟಾರ್ಟೆಡ್ ಫ್ರಮ್ ಉಡುಪಿ ಆ್ಯಂಡ್ ಮ್ಯಾಂಗ್ಳೂರ್, ದಕ್ಷಿಣ ಕನ್ನಡ. ಎನಿವೇಸ್, ಈ ಪ್ರಶ್ನೆಗೆ ನೀವು 3 ಜನ 9ಕ್ಕೆ ಬಂದು ಪಾಸ್ ಆಪ್ಷನ್ ಸೆಲೆಕ್ಟ್ ಮಾಡೋ ಕಾರಣದಿಂದ ನಮ್ಮ ಮಾಸ್ಟರ್ ಈ ಕ್ವೆಶ್ಚನ್ ರೀಪ್ಲೇಸ್ ಮಾಡ್ತಾ ಇದ್ದಾರೆ. ಆದರೆ ಅದಕ್ಕೂ ಮುಂಚೆ ಎಲ್ಲರೂ ಈ ಕಡೆ ಬಂದ್ಬಿಡಿ. ಅಂದರೆ ನೀವು ರಾಕೇಶ್ವರ್ ಈ ಕಡೆ ಬಂದ್ಬಿಡಿ. ನಿಮ್ಮ ಟ್ರೈಲರ್ ನೋಡೋಣ. ರೆಡಿನಾ ಮಾಸ್ಟರ್? ಓಕೆ ಮಾಸ್ಟರ್, ಮಂಡ್ಯ ಟು ಮುಂಬೈ ಜರ್ನಿ ನೋಡೋಣ. ಟ್ರೈಲರ್ ಪ್ಲೀಸ್. ಮಂಡ್ಯ ಹುಡುಗರು ಭಯಾನಕ ರೆಬೆಲ್ಲ. ಕಣ್ಮುಚ್ಚಿ ಕಣ್ತೆಗೆಯೋಷ್ಟರಲ್ಲಿ ದೇಹ ಇರುತ್ತೆ, ಜೀವ ಇರುತ್ತಿಲ್ಲ. ಮೇಕಿಂಗ್ ಸಖತ್ತಾಗಿದೆಯಲ್ಲ. ನೈಸ್. ಆ ಪ್ರಶ್ನೆಗೆ 3 ಜನ ಸೇರಿ ಪಾಸ್ ಮಾಡಿದ್ದೀರಾ. ಹಾಗಾಗಿ ನಮ್ಮ ಮಾಸ್ಟರ್ ಆ ಪ್ರಶ್ನೆ ರೀಪ್ಲೇಸ್ ಮಾಡ್ತಾರೆ. ನಿಧಾನವಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ, ಚೆನ್ನಾಗಿ ಆಡಿ. ಓಕೆ, ಇನ್ನು ಮುಂದೆ ನಿಮ್ಗೆ ಯಾವುದೇ ಲೈಫ್ ಇಲ್ಲ, ಯಾವುದೇ ಪಾಸ್ ಆಪ್ಷನ್ ಕೂಡ ಇಲ್ಲ. 3ನೇ ಸುತ್ತಿನ 2ನೇ ಪ್ರಶ್ನೆ. ನನಗೆ ಯಾಕೋ
ಒಂದು ಬ್ರೇಕ್ ತಗೋಣ ಅನ್ಸುತ್ತೆ. ಲೆಟ್ಸ್ ಟೇಕ್ ಅ ಬ್ರೇಕ್. ಇದು ಮೆಸಡೋನಿಯಾ ಇಲ್ಲಾಂದ್ರೆ ರೊಮಾನಿಯಾ. ಮೆಸಡೋನಿಯಾ. ಏನು ಮಾಡೋಕ್ಕಾಗಲ್ಲ. Welcome back to McDonald's Presents Divided Powered by Lenovo and our special partner Dalmia Cement. ಇವತ್ತು ನಮ್ಮ ಜೊತೆ ನವೀನ್ ಕೃಷ್ಣ ಅವರು, ಯಜ್ಞ ಅವರು, ಹಾಗೆ ರಾಕೇಶ್ ಅವರು 3 ಜನ 3ನೇ ಸುತ್ತಿನ 2ನೇ ಪ್ರಶ್ನೆಗೆ ಪಾಸ್ ಆಪ್ಷನ್ ಸೆಲೆಕ್ಟ್ ಮಾಡಿದ್ದಾರೆ. ಸೊ ನಮ್ಮ ಮಾಸ್ಟರ್ ಈಗ ಆ ಪ್ರಶ್ನೆ ರೀಪ್ಲೇಸ್ ಮಾಡಿ ಯಾವ ಕ್ವೆಶನ್ ಕೊಡ್ತಾರೆ ಅಂತ ನೋಡೋ ಟೈಮ್. ಮಾಸ್ಟರ್, 3 ಜನಕ್ಕೂ ರೀಪ್ಲೇಸ್ಮೆಂಟ್ ಕ್ವೆಶನ್ ಪ್ಲೀಸ್. ಮದರ್ ತೆರೇಸಾ ಯಾವ ದೇಶದಲ್ಲಿ ಜನಿಸಿದವರು? ಆಪ್ಷನ್ ಎ ಜರ್ಮನಿ, ಆಪ್ಷನ್ ಬಿ ಮೆಸಡೋನಿಯಾ, ಆಪ್ಷನ್ ಸಿ ರೊಮಾನಿಯಾ. ಐ ಹ್ಯಾವ್ ನೋ ಐಡಿಯಾ. ಜರ್ಮನಿ ಅಂತೂ ಅಲ್ಲ ಅನ್ಸುತ್ತೆ. ಇದು ಮೆಸಡೋನಿಯಾ ಇಲ್ಲಾಂದ್ರೆ ರೊಮಾನಿಯಾ. ಮೆಸಡೋನಿಯಾ. ಏನು ಮಾಡೋಕ್ಕಾಗಲ್ಲ, ಗೊತ್ತಿಲ್ಲ. ಇಂಕಿ ಪಿಂಕಿ ಬಾಂಕಿ. ಮೆಸಡೋನಿಯಾ. ನೋಡೋಣ. ಮೆಸಡೋನಿಯಾ. ಹೇಯ್, ಹಾಂ, ಬಿ. ಲೋಕ ಹೇಳಿದಂಗೆ ಸ್ವಲ್ಪ ಒಂದೊಂದು ಸರಿ ಒಂದೊಂದು ಹೇಳ್ಬಿಡಾಕ್ರು. I have no clue. ನನಗೂ ಐಡಿಯಾ ಇಲ್ಲ, ಬಟ್ ಗೆಸ್ ಮಾಡೋದ್ರಲ್ಲಿ ಅದು ಮಾಡೋದು ಬೆಟರ್ ಈ ಕರ್ನಾಟಕ ಬೆಟರ್ ಇತ್ತಪ್ಪ. ಅಲ್ವಾ? ಸುಮ್ಮನೆ ರೀ, ಅವರೇ ಕರೆಕ್ಟಾಗಿ. ಓಕೆ, ಇವಾಗ ಹೋಲಿ ಬಿಡಿ, ಏನು ಮಾಡೋಕ್ಕಾಗಲ್ಲ. ನನಗೆ ಇದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ. Let's see if the answer is right. ಇದಕ್ಕೂ ಮುಂಚೆ 3 ಜನರ ಅಕೌಂಟಲ್ಲಿ ಇದ್ದ ಬ್ಯಾಲೆನ್ಸ್ 1,15,969 ರೂಪಾಯಿ. ಮದರ್ ತೆರೇಸಾ ಅವರ ಹುಟ್ಟಿರುವ ಕಂಟ್ರಿ ಕರೆಕ್ಟಾಗಿ ನೀವು ಉತ್ತರ ಕೊಟ್ಟಿದ್ರೆ ನಿಮ್ಮ ಅಕೌಂಟ್ ಆಗುತ್ತೆ 1,88,469 ರೂಪಾಯಿ. ಒಂದು ವೇಳೆ ತಪ್ಪಾಗಿದ್ರೆ 0. ನಮ್ಮ ಮಾಸ್ಟರ್ ನಿಮಗೆ ಕೇಳಿದ ಪ್ರಶ್ನೆ, ಮದರ್ ತೆರೇಸಾ ಯಾವ ದೇಶದಲ್ಲಿ ಜನಿಸಿದವರು? ನೀವು 3 ಜನ ಸೇರಿ ಆಪ್ಷನ್ ಬಿ ಮೆಸಿಡೋನಿಯಾ ಲಾಕ್ ಮಾಡಿದ್ದೀರಾ. ಮಾಸ್ಟರ್, ರೈಟ್ ಆನ್ಸರ್ ಪ್ಲೀಸ್. ನಿಮ್ಮ ಉತ್ತರ ಸರಿ. 26 ಆಗಸ್ಟ್ 1910ರಲ್ಲಿ ಜನಿಸಿದ ಮದರ್ ತೆರೇಸಾ ಅವರು ಕ್ಯಾಥಲಿಕ್ ಶಿಕ್ಷಕಿಯಾಗಿ ಭಾರತಕ್ಕೆ ಬಂದು ಕೋಲ್ಕತ್ತಾದಲ್ಲಿ ನೆಲೆಸಿದರು. ಕುಷ್ಠರೋಗಿಗಳಿಗೆ ಅವರು ಮಾಡಿದ ಸೇವೆಗೆ 1979ರಲ್ಲಿ ಅವರಿಗೆ ನೊಬೆಲ್ ಪ್ರಶಸ್ತಿ ನೀಡಲಾಯಿತು. ಐ ಲವ್ ಯು ಮದರ್ ತೆರೇಸಾ. ಅಮ್ಮ, ದಟ್ ಫೀಲಿಂಗ್ ವರ್ಕ್ಸ್. ಯಾ, ದಟ್ ಫೀಲಿಂಗ್ ವರ್ಕ್ಸ್. ಸೂಪರ್ಬ್. ಎನಿವೇಸ್, ನೀವು ಪಟ್ಟಿರೋ ಒಂದು ಹಾರ್ಡ್ ವರ್ಕ್ ಇಂದ ನಿಮ್ಮ ಅಕೌಂಟ್ಗೆ ಸೇರ್ತದೆ 72,500 ರೂಪಾಯಿ. ನಿಮ್ಮ ಅಕೌಂಟ್ ಈಗ 1,88,469 ರೂಪಾಯಿ. ಕಂಗ್ರ್ಯಾಚುಲೇಷನ್ಸ್. ಇನ್ನು ಬಾಕಿ ಇರೋದು ಕೇವಲ ಒಂದೇ ಒಂದು ಪ್ರಶ್ನೆ, ಮೆಗಾ ಪ್ರಶ್ನೆ. 5 ಲಕ್ಷ ರೂಪಾಯಿಗಳಿಗೆ ನಿರ್ಧಾರ ನಿಮ್ದು. ನಿಮ್ಮ 15 ಸೆಕೆಂಡ್ಗಳು ಈಗ. I would want to quit. ನಿಮ್ಮ 15 ಸೆಕೆಂಡ್ಗಳು ಈಗ ಶುರು. I would want to quit. We have to stop now. Stop. 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 ಅವ್ರು yes. ಕ್ರೌಡ್ ಸಪೋರ್ಟ್. Yeah. 3 ಜನ ಸೇರಿ ಈ ಹಂತದಲ್ಲಿ ಕೇವಲ 1 ಸೆಕೆಂಡ್ ಇರುವ ಟೈಮಲ್ಲಿ ಕ್ವಿಟ್ ಆಪ್ಷನ್ನ 3 ಜನ ಸೆಲೆಕ್ಟ್ ಮಾಡಿದ್ದೀರಾ. ಎನಿವೇಸ್, ನೀವು 3 ಜನ ಗೆದ್ದಿರುವ ಮೊತ್ತ 1,88,469 ರೂಪಾಯಿ. ನಮ್ಮ ಮಾಸ್ಟರ್ ನೀವು ಗೆದ್ದಿರುವ ಹಣವನ್ನು 3 ಅಸಮಾನ ಭಾಗವನ್ನಾಗಿ ಡಿವೈಡ್ ಮಾಡ್ತಾರೆ. ಇಷ್ಟೊತ್ತು ನೀವು ಕೂಡಿ ಆಡಿದ್ದೀರಾ, ಈಗ ಭಾಗ ಮಾಡಿ ಕೆಲವು ಟೈಮ್. ಡಿವೈಡ್ ಮಾಡಿದ ನಂತರ ನಾವು ಪ್ರತಿಯೊಬ್ಬ ವ್ಯಕ್ತಿಗೂ 15 ಸೆಕೆಂಡ್ಗಳನ್ನ ಕೊಡ್ತೀವಿ. ಆ 15 ಸೆಕೆಂಡ್ಗಳಲ್ಲಿ ಸ್ಟ್ರಿಕ್ಟ್ಲಿ ಆ ವ್ಯಕ್ತಿ ಮಾತ್ರ ಮಾತಾಡಬೇಕು ಆ್ಯಂಡ್ ಡಿಸೈಡ್ ಮಾಡಬೇಕು ನನಗೆ ಯಾವ ಭಾಗ ಬೇಕು ಅಂತ. ಒಂದು ವೇಳೆ ಆ 15 ಸೆಕೆಂಡ್ಗಳಲ್ಲಿ ನೀವು ಒಮ್ಮತಕ್ಕೆ ಬರಲಿಲ್ಲ ಅಂದರೆ, ಒಬ್ರೊಬ್ರು ಒಂದು ಭಾಗ ತೊಗೊಳ್ಲಿಲ್ಲ ಅಂದರೆ
ನೆಕ್ಸ್ಟು ನಾನು ನಿಮಗೆ 100 ಸೆಕೆಂಡ್ ಕೊಡ್ತೀನಿ. ಆ 100 ಸೆಕೆಂಡಲ್ಲಿ 3 ಜನ ಡಿಸ್ಕಸ್ ಮಾಡಿ ಡಿಸೈಡ್ ಮಾಡ್ಬೋದು ಯಾವ ಭಾಗ ಯಾರಿಗೆ ಅಂತ. ಬಟ್ ಆ 100 ಸೆಕೆಂಡಲ್ಲಿ ಒಂದೊಂದು ಸೆಕೆಂಡ್ ಕಡಿಮೆ ಆಗ್ತಿದ್ದಂಗೆ ಪ್ರತಿಯೊಂದು ಭಾಗ ಕೂಡ 1 ಸೆಕೆಂಡ್ಗೆ 1% ಅಂತೆ ದುಡ್ಡು ಕಡಿಮೆ ಆಗ್ತಾ ಬರುತ್ತೆ. 100 ಸೆಕೆಂಡಲ್ಲಿ 9ಕ್ಕೆ ಬರಲಿಲ್ಲ ಅಂದರೆ ಎಲ್ಲ ಶೇರ್ಗಳು 0 ಆಗುತ್ತೆ. ಇಟ್ಸ್ ಟೈಮ್ ಟು ಡಿವೈಡ್. ಮಾಸ್ಟರ್, 1,88,469 ರೂಪಾಯಿನ 3 ಅಸಮಾನ ಭಾಗವನ್ನಾಗಿ ಡಿವೈಡ್ ಮಾಡಿ ಪ್ಲೀಸ್. ಶೇರ್ ಎ 1,31,929 ರೂಪಾಯಿ, ಶೇರ್ ಬಿ 37,694 ರೂಪಾಯಿ, ಶೇರ್ ಸಿ 18,846 ರೂಪಾಯಿ. ನವೀನ್ ಕೃಷ್ಣ ಅವರೇ, ನಿಮ್ಮ 15 ಸೆಕೆಂಡ್ಗಳು ಈಗ ಶುರು. ಲಾಕ್ ಮಾಡಬೇಕು ನಿಮ್ಮ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ. ಯಾಕೆ ಸಿ ಟೈಮ್ಸ್ ಅಪ್. ಯಜ್ಞ ಅವರ ನಿಮ್ಮ 15 ಸೆಕೆಂಡ್ಗಳು ಈಗ ಶುರು. ಯಾಕೆ? ಐ ಥಿಂಕ್ ನಾನು ಹೈಯೆಸ್ಟ್ ಆನ್ಸರ್ ಕರೆಕ್ಟಾಗಿ ಗೆಸ್ ಮಾಡಿರೋದು ಫಾರ್ ದ್ಯಾಟ್. ಓಕೆ ಓಕೆ ರಾಕೇಶ್, ನಿಮ್ಮ 15 ಸೆಕೆಂಡ್ಗಳು ಈಗ ಶುರು. ಯಾಕೆ? ಖಂಡಿತ ನವೀನ್ ಸರ್ ತುಂಬ ಚೆನ್ನಾಗಿ ಆಡಿದ್ರು ಆ್ಯಂಡ್ ಐ ರಿಯಲಿ ಲವ್ ಹಿಮ್ ಆ್ಯಂಡ್ ಐ ರಿಯಲಿ ರೆಸ್ಪೆಕ್ಟ್ ಹಿಮ್. ಆ್ಯಂಡ್ ನಮ್ಮ ಮಂಡ್ಯ ಟು ಮುಂಬೈ ಟೀಮ್ಗೆ ಯಜ್ಞ ಅವರು ತುಂಬ ಸಪೋರ್ಟ್ ಮಾಡಿದ್ರು. ಓಕೆ, ಟೈಮ್ಸ್ ಅಪ್. 3 ಜನ 9ಕ್ಕೆ ಬರದೇ ಇರೋ ಕಾರಣದಿಂದ ನಿಮಗೆ ನಾವು 100 ಸೆಕೆಂಡ್ಗಳನ್ನ ಕೊಡ್ತಾ ಇದ್ದೀವಿ. ಆ್ಯಂಡ್ ಯುವರ್ 100 ಸೆಕೆಂಡ್ ಸ್ಟಾರ್ಟ್ಸ್ ನೌ. ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಡಿ. ಆ್ಯಂಡ್ ನಂದು ಒಂದೇ ಒಂದು ರಿಕ್ವೆಸ್ಟ್. ಶೋರ್. ನಾನು ಮೊನ್ನೆ ಡಿವೈಡೆಡ್ ಶೋ ನೋಡ್ತಾ ಇದ್ದೆ. ಅದರಲ್ಲಿ ಒಂದು ಹುಡುಗಿ ಅವಳ ಬ್ರೈನ್ ಸರ್ಜರಿಗೆ ದುಡ್ಡಿರಲಿಲ್ಲ ಅಂತ ಆಡೋಕ್ಕೆ ಬಂದಿದ್ಲು. ಅನ್ಫಾರ್ಚುನೇಟ್ಲಿ ಅವಳು ದುಡ್ಡು ಗೆಲ್ಲಿಲ್ಲ. ಆ್ಯಂಡ್ ಚಾನಲಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು ನನಗೆ ತುಂಬ ಫೀಲ್ ಆಯಿತು. ಸೊ ನಾನು ಏನು ಗೆದ್ದಿದ್ದೀನಿ ಅದರಲ್ಲಿ ಐ ವಾಂಟ್ ಟು ಗಿವ್ ಹರ್ 50% ಆಫ್ ಮೈ ಅಮೌಂಟ್. ರೈಟ್. ಅವ್ರ ಹೆಸರು ಮಂಜುಳಾ ಅಂತ. ಮಂಜುಳಾ ಅವ್ರಿಗೆ ಬ್ರೈನ್ ಪ್ರಾಬ್ಲಮ್ ಇತ್ತು. ಅವ್ರಿಗೆ ನನಗೆ ಆ ವಿಷಯ ಗೊತ್ತಿರಲಿಲ್ಲ. ನಮ್ಮದು 50% ಮಾಡ್ಕೊಂಬಿಡಿ. ಸೂಪರ್. ನವೀನ್ ಕೃಷ್ಣ ಅವ್ರ ವತಿಯಿಂದ ಕೂಡ ಅವ್ರು ಗೆದ್ದಿರೋ ಮೊತ್ತದಿಂದ 50% ಮಂಜುಳಾ ಅವ್ರಿಗೆ ಹೋಗ್ತದೆ. ಸೂಪರ್. ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಪ್ರೌಡ್ ಆಫ್ ಯು ಗೈಸ್. ಶೇರ್ ಎ ಗೋಸ್ತು ಅಂದರೆ 1,23,142 ರೂಪಾಯಿ ಗೋಸ್ತು ಯಜ್ಞ. ಶೇರ್ ಬಿ 35,184 ರೂಪಾಯಿ ಗೋಸ್ತು ನವೀನ್ ಕೃಷ್ಣ ಅವ್ರಿಗೆ. ಅದ್ರಲ್ಲಿ 50% ಅವ್ರು ಮಂಜುಳಾ ಅವ್ರು ಕೊಡ್ತಾರೆ. ಆ್ಯಂಡ್ ಶೇರ್ ಸಿ ಗೋಸ್ತು ರಾಕೇಶ್ ಅಂದರೆ 17,591 ರೂಪಾಯಿ. ಅದರಲ್ಲಿ 50% ಅವರು ಮಂಜುಳಾ ಅವ್ರು ಕೊಡ್ತಾರೆ. ಮಂಡ್ಯ ಟು ಮುಂಬೈ ಟೀಮ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಫಾರ್ ಕಮಿಂಗ್. ಆ್ಯಂಡ್ ನಿಮಗೋಸ್ಕರ ನಮ್ಮ ಕಡೆಯಿಂದ ಅಂದರೆ ಜಿ ಕನ್ನಡ ವಾಹಿನಿಯಿಂದ ಒಂದು ಚಿಕ್ಕ ಗಿಫ್ಟ್ ಅಂತ. ಇವತ್ತು ನಮ್ಮ ಜೊತೆ ನವೀನ್ ಕೃಷ್ಣ ಅವರು, ಯಜ್ಞ ಅವರು, ಹಾಗೆ ರಾಕೇಶ್ ಅವರು ಕೈ ತುಂಬ ದುಡ್ಡು ಗೆದ್ರು. ಮಂಡ್ಯ ಟು ಮುಂಬೈಗೆ ಹೋಗುವಂತ ಒಂದು ಜರ್ನಿಯಲ್ಲಿ ಯಜ್ಞ ಶೆಟ್ಟಿ ಅವರು ಕೂಡ ಅವ್ರು ಸಪೋರ್ಟ್ ಮಾಡಿದ್ರು. ಮುಂದಿನ ಎಪಿಸೋಡಲ್ಲಿ ಯಾರು ಬರ್ತಾರೆ, ಯಾರು ದುಡ್ಡು ಗೆಲ್ತಾರೆ ನೋಡೋಣ. ಇದು ಮೆಕ್ಡಾನಲ್ಡ್ಸ್ ಪ್ರೆಸೆಂಟ್ಸ್ ಡಿವೈಡೆಡ್ ಪವರ್ಡ್ ಬೈ ಲಿನೋವಾ and our special partner Dalmia Cement and our associate sponsors Ford, Quaker, Paragon and Milky Bar. ನಾನು ನಿಮ್ಮ ಪ್ರೀತಿಯ ರೋಹಿತ್ signing off. Anyways, ಮೇಡಮ್, ನಿಮ್ದೇನಿದು ಚೈಲ್ಡ್ಹುಡ್ ಲವ್ ಸ್ಟೋರಿ ಅಂತ ಏನಿದು ಎಕ್ಸಾಕ್ಟ್ಲಿ? I fell in love when I was 13. ಅವ್ರನ್ನೇ ಮದುವೆ ಆದೆ ಆಮೇಲೆ. ಅರಳಿ ನಿಂತ ಮಲ್ಲಿಗೆಯಲ್ಲಿ ನಿನ್ನದೇನಗೆ ಹೂವಿನ ಮಕರಂದ ನಿನ್ನ ತುಟಿಯದೇ ಬಗೆ. ರವಿಶಂಕರ್ ಹೇಳಿದೆ, ಎಸ್ ಫಾಲೋ ಮಾಡೋಣ. ನಂಬಿಕೆಗೆ ದ್ರೋಹ ಆಗಲ್ಲ ಅಂತ ನಂಬಿಕೆ ಇದೆ. ಥ್ಯಾಂಕ್ ಯು ಸರ್. ಪ್ಲೇ ಫ್ರಮ್ ಹೋಮ್ ಸ್ಪರ್ಧೆ. ನಾವು ಕೇಳುವ ಸರಳ ಪ್ರಶ್ನೆಗೆ ಉತ್ತರಿಸಿ ಆಕರ್ಷಕ ಬಹುಮಾನ ಗೆಲ್ಲಿ. ಮಹಾತ್ಮ ಗಾಂಧೀಜಿಯವರ ಜನ್ಮ ಸ್ಥಳ ಯಾವುದು? ಆಪ್ಷನ್ ಎ ಪೋರ್ಬಂದರ್, ಆಪ್ಷನ್ ಬಿ ಕಲ್ಕತ್ತಾ, ಆಪ್ಷನ್ ಸಿ ಮದ್ರಾಸ್. ZKDIV ಎಂದು ಟೈಪ್ ಮಾಡಿ ಸ್ಪೇಸ್ ಬಿಟ್ಟು ನಿಮ್ಮ ಸರಿಯಾದ ಉತ್ತರವನ್ನು ಆಪ್ಷನ್ ಎ, ಬಿ ಅಥವಾ ಸಿ ಎಂದು ಟೈಪ್ ಮಾಡಿ 57575ಗೆ SMS ಮಾಡಿ. ನಾಳೆ ರಾತ್ರಿ 9 ಗಂಟೆಯೊಳಗೆ ತಕ್ಕದ್ದು. ಕಳೆದ ಶನಿವಾರ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟ ಅದೃಷ್ಟಶಾಲಿ ವಿಜೇತರು ಸುಪ್ರೀತಾ, ಮಂಗಳೂರು.